ಮಂಜುನಾಥರು ನಮ್ಮ ದೇಶದಲ್ಲಿ ಬೆಳೆಸ್ತಂತಾರೆ ದಾವಣಗೆರೆ ವೇಟ್ ಲಿಸ್ಟ್ ಮಾಡ್ತಾರಂತೆ. ಒಂದೆರಡು ಹೂವಿನ ತಮ್ಮ ದಯವಿಟ್ಟು ಅವ್ರಿಗೆ ಒಂದು ಹೂವಿನ ಹಾಕ್ಬಿಡ, ಬೇರೆ ಸನ್ಮಾನ ಮಾಡಬೇಡ. ಖಾಲಿ ಬಿಟ್ಟು ಬೇಜಾರು ನೋಡಿ ಇಲ್ಲಿ ನನ್ಗಣ ಮನೆ ಕಾಲು ನೋವಾಯ್ತು. ಕಾಲು ಆಯ್ತು ಲಾಸ್ಟ್ ಟೈಮ್ ವರ್ಷ ಆಯ್ತಾನ. ಡಾಕ್ಟ್ರು ಕಾಲು ಕಟ್ ಮಾಡ್ತೀನಿ ಇದ್ದ, ಕಟ್ ಮಾಡಿಲ್ಲ. ನಾ ಕಟ್ ಮಾಡಕ್ಕೆ ಬಿಡಲ್ಲ ಯೋಗ. ಕಾಲು ಏನಾದ್ರು ತೂತಾಗ್ಬಿಡಿತೆ ಅಂದ. ನಾನು ಹೇಳಿದೆ ಏನು ಮಾಡಿದೆ ಗೊತ್ತು, ಗಮ್ಮಕ್ಕೆ ಅಂತೀನಿ ಹಿಂದೆ ಹೆಸರತನ ಇದು ರಕ್ತ ಸುಳಿತಾ ಇದ್ದಿದ್ದು. ಹುಡುಗಿಂದ ಮಾಡ್ಬಿಡ್ತೀವಿ ಕೆಲಸ. ಈಗಲೂ ಬೆಳ್ಳು ಕೂತಿರಲ್ಲ, ಹೋಗೋದು ಇಷ್ಟೇ ಬೆಳ್ಳು ಒಂಚೂರಿದೆ. ಡಾಕ್ಟ್ರು ಶುಗರ್ ಬಂದಿದೆ, ಬೆಳ್ಳು ಕಟ್ ಮಾಡ್ತೀನಿ ಅಂತ. ಶುಗರ್ ಬೆಳಕಲ್ಲ, ಎಷ್ಟು ಜಬ್ಬ ಚೆಕ್ ಮಾಡಿ 193 ಇತ್ತು. ಲೋ ನಿಮ್ಮ ಅಜ್ಜಿ ತಲೆ ಅಂದೆ. ಸುಮ್ಮನೆ ಇಂಜೆಕ್ಷನ್ ರಕ್ತ ವೇಸ್ಟ್ ಆಯಿತು. ಹಾಂ ನಾವು ನೋಡಿ ಮಕ್ಕಳು ಚಿರಂಜೀವಿ ಇದ್ದರು, ದೊರೆದುರ್ಗ ತಮ್ಮಂದರು ಇಲ್ಲಿ ಪ್ರೀತಿ ಮಾಡೋರು. ಹೆಂಡತಿ ಇಲ್ಲಿ ಇವರು ಕಾಲು ಮುರಿದು ಹತ್ತೊಂದು ಸೇವೆ ಮಾಡಿದೆ, ತಾಯಿದು ಕಾಲು ಮುರಿದು ಇಬ್ಬರನ್ನ ಸೇವೆ ಮಾಡಿ 100 ವರ್ಷ ಕಳಿಸಿದ್ಯಾ? 100 ವರ್ಷ ಇವರೆಲ್ಲ ಅಪ್ಪ ಸಾಕಿ ಅಲ್ಲ. ಯಾರು ಮಕ್ಕಳು ಕೇಳಿ ಮಕ್ಕಳೆಲ್ಲ ಬಂದು ಹಾಸ್ಟೆಲ್ ಇದ್ದಾವೆ ಅಂತ ಸಿಂಪಲ್. ನೋಡಿ ನಿಮ್ಮ ಮಕ್ಕಳು ಹಾಸ್ಟೆಲು ನೀವು ಅಂದಾಶ್ರಮ ಕಾಯ್ತಾರ್ರಿ, ಬುಕ್ ಮಾಡ್ಕೊಳ್ರಿ. ಈಗಲೇ ನಾವು ಸತ್ರ ಮಬ್ಬ ಬಿಡಲ್ಲ. ನಮ್ಮ ಅಪ್ಪ ಕೆಮ್ತಾನೆ ಸ್ವಲ್ಪ, ನಮ್ಮ ಅಪ್ಪ ಕೆಮ್ಮಿಲ್ಲ ನಂಗೆ ಕೆಮ್ಮಿಲ್ಲ ನೋಡ್ಕೊಬೇಕು ಮಬ್ಬ ಕೆನೆಲ್ವ ಅಂತ. ನೀವು ಹೇಳಂಗೆಲ್ಲ ಸತ್ತಂಗೆ ದೊಡ್ಡ ಕೊಡಿ ಒಂದ್ಸರಿ. ದೇಶಕ್ಕಾಗಿ ಯಾರ್ಯಾರು ಅಥವಾ ಫಸ್ಟು ನಮ್ಮ ರಾಜ್ಯ ಮುಖ್ಯ, ಆಮೇಲೆ ದೇಶ ಮುಖ್ಯ. ದೇಶಕ್ಕಾಗಿ ವೇಸ್ಟ್ ಲಿಸ್ಟ್ ಮಾಡೋಂಥ ನಮ್ಮ ಯಾವ ಊರಿಗೆ ಬಂದೇಳಿ ನೀನು? ಜಪಾನ್. ಆಮೇಲೆ ಅಲ್ಲೋ ಇದ್ರಾ? ಅದೆಲ್ಲ ನೋಡಿಲ್ಲ ನಾನು, ಯೂಟ್ಯೂಬಲ್ಲಿ ನೋಡಿದ್ದೀನಿ. ಜಪಾನ್ ಕೋಬೆ ಸಿಟಿ ಭೂಕಂಪ ಆಗಿತ್ತಲ್ಲ, ಅಲ್ಲಿಗೆ 105 ಕಿಲೋಮೀಟರ್. ನೆಕ್ಸ್ಟ್ ಹೋದ್ರೆ ವಿಡಿಯೋ ಕಾಲ್ ಮಾಡಿ ನೋಡ್ತೀನಿ ಹೆಂಗಿದಾರೆ ಅಲ್ಲಿ ಜನವ. ನೀ ಎಲ್ಲಿ ಹೋಯ್ದೆ? ನ್ಯಾಷನಲ್ ಮಾಡಿದ ಒಳ್ಳೆದಲ್ಪ. ದೊಡ್ಡ ಉದಾರ ಕೊಡ್ರು ಜನಗಳು. ಮಕ್ಕಳು ಒತ್ಕೊಂಬಂದು ಕೊಡ್ತಾರೆ. ಅವನೇ ಮಾಡ್ತಾನೆ, ಅವನು ಡಿಶ್ ನೋಡ್ಕೊಂತ. ಯಾರ ಒಟ್ಟು ಹೊಟ್ಟೆಪಾಡು ಮಾಡ್ತಿರಲ್ವ ನೋಡಿ. ಇದನ್ನ ಈ ಕಲ್ಲಾಗಿರೋ ಲೋಕಾಯುಕ್ತರು ಬರ್ತಾರೆ. ಕ್ಯಾನ್ಸರ್ ಅಂತ ಬದುಕಲ್ಲ ಅಂದ್ರೆ ಅಂತ ಇದೇ ಕೈ ಕಸ ಹೊಡಿತಾರೆ. ಅಮಾವಾಸ್ಯೆ ಬಂದು ಈ ಜಮ್ದ ಬಂದು ಸುಮ್ಮನೆ ಹಿಂಗಾಡ ತುಂಬಿದ ಕೊಡ ತುಳುಕಬಾರ್ದು ಅಂತೇಳಿ. ತುಂಬಿದ ಕೊಡ ನಾನು ಇವತ್ತು ಹೇಳಿಲ್ಲ, ನೀವು ಕೆಲವರು ಅಂತಾರೆ ಹಿಂಗೆ ಹೋಗ್ತೀರಿ ನೀವು ಅಂತ. ಸಬ್ ಇನ್ಸ್ಪೆಕ್ಟರ್ ಪೊಲೀಸರು ಅಂತಾರೆ ಹಿಂಗೆ ಬರ್ತೀರಾ ನೀವು ಅಂತ. ಒಡೆಯಾರಿ ಕಾಯರಿಲ್ಲಿರೋ ಒಡೆಯಾರು ಯಾರು? ಹಾಸ್ಪಿಟಲ್ ಆಯ್ತು ಮಾಡ್ಕೊಂಡಲ್ಲ. ಒಂದು ಇಬ್ಬರು ಹಾಕಿದ್ರೆ ಸರಿ ಅಲ್ವಾ? ಇಬ್ಬರು ಒಟ್ಟಿಗೆ ಇರಬೇಕು. ಅಲ್ಲ ನೀನು ಹಂಗೆ ಹಿಂಗೆ ಅಂತ ಅವ್ನು ಜಮ್ಮ ಮಾಡಿ ಮತ್ತೆ ನೀನು ಗೊತ್ತಾಯ್ತೇನ? ನನ್ನ ತಮ್ಮ ಜಮ್ಮ ಮಾಡಬಾರ್ದು. ನಾನು ದೊಡ್ಡ ನೋಡ ಮನೆ ಎಲ್ಲ ತಮ್ಮಂದ್ರೆ ಎದುರ್ತಾರೆ ನನಗೆ. ಹಾಂ ಒಂದೊಂದು ಸರಿ ದೇಶಕ್ಕೆ ಹೆಸರು ಪುಣ್ಯಾತ್ಮರು ಜೋರ ನಿಮ್ಮ ಕೈ ಇದ್ದರೆ ಮನ್ಸ್ಬಿಟ್ಟೆ ಹೊಡಿರೋ ಪುಣ್ಯಾತ್ಮ. ಇವತ್ತು ಮಕ್ಕಳು ಒಟ್ಟಿ ತಂದು ಹಾಕಿದ ದೇವ್ರು ನಿಮ್ಗೆ ಹೆಚ್ಚಿನ ಆಯಾಸ ಕೊಡಲಿ. ನೀವು ಉತ್ತಮವಾದ ಕೆಲಸ ಮಾಡಿ ದೇಶಕ್ಕೆ ಹೆಸರು ಅಂತ ಕೆಲಸ ಮಾಡಿದ್ದೀರಾ ಅಣ್ಣ. ದೇವರ ಹೆಸರು ಯಾವಾಗ ನಿಮ್ಮ ತಲೆ ಮೇಲೆ ಇಲ್ಲ ಅಣ್ಣ, ಆಗ್ಬೋದಾ? ಇದು ಬಸವಣ್ಣ ಬೆಲ್ಲ ಬೆಳಿತೀನಿ ಪಾಪ. ಈ ಎಳೆ ಮಕ್ಕಳು ಇದಾರಣ್ಣ? ನನ್ನ ಮಗಳ ದೊಡ್ಡಪ್ಪ ಅನ್ಸ ಚಿಕ್ಕಪ್ಪ ಅನ್ಸಿಲ್ಲ ಅಂದ್ರೆ ನಂಗೆ ಹೆಣ್ಮಕ್ಳು ಅಂದ್ರೆ ಜೀವ. ಯಾರು ಹೆಣ್ಮಕ್ಳು ಬೇಡ ನಂಗೆ ಕೊಡ್ಬೋದು, ಸಾಕಂತೀನಿ. ಒಂದೇ ಮಗಳು ಇರೋದು ನನಗೆ. ಗಂಟೆ ಹೆಂಡತಿ ಬಂದು ಕಸ ಹೊಡೀರಿ, ಏನು ಬೇಡ ದೇವಸ್ಥಾನ ಮುಂದೆ. ಕರೆಕ್ಟಾ? ಮದುವೆ ಗಂಟೆ ಹೆಂಡತಿ ಬಂದು ಕಸ ಹೊಡೀರಿ. ಹೌದಾ? ಮಗ ಹೇಳಿದ್ ಮಾಡ್ಬೇಕು. ನಿಂತಿದ್ಯಾ? ಯಾರು ಬಂದಿರೋದು? ಏನು ಕೆಲಸ ಮಾಡ್ತೀರಾ? ಕೆಲಸ ಏನಾ? ನಿಮಿಷ ಕೊಡಲಿ. ಯಾರು ಫ್ರೀ ಇದ್ದೀರಾ? ಒಂದು 10 ಸೀರೆ ಕೊಡೋರು 4 ಸೀರೆ ಕೊಡ್ಬೇಕಾಯ್ತು. ರೈತರಿದ್ದಾರೆ ಇಲ್ಲಿ ಕರೀತೀವಿ. ಹಸು ಹಾಲು ಕರೀತಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ. 10 ವರ್ಷ ಹಾಕೊಂಡಿದ್ದಾರೆ ಅಂದ್ರೆ ಯಾವ ಬರ್ತಾರ ಅವಾಗ ಒಂದು 1/4 ಲೀಟರ್ 1 ಲೀಟರ್ ಹಾಲು ಬಿಸಿ ಮಾಡ್ಕೊಂಡು ತಂದ್ಕೊಂಡೋಗಿ ತಾಯಿ ನಿವೇದನೆ ಮಾಡ್ತೀನಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ. ಇನ್ನು ಬೆಳೆ ಬೆಳೆಯೋರು ನೀವು ಕಣ್ಣಗೆ ಬೆಳಿತೀರಾ ಅಂತ ಹೇಳ್ತಿಲ್ಲ. ಏನು ಬೆಳಿತೀರಾ ನೀವು ಒಂದು 10 ಚೀಲ ಬೆಳ್ಕೊಳ್ರಿ. ನಮಗೊಂದು ಒಂದೇ ಒಂದು kg ಅಷ್ಟು ಅಮ್ಮಗೆ ಎತ್ತಿಕ್ಬಿಡಿ. ಯಾಕೆ ಉದಾಹರಣೆ ಕೊಟ್ಟೆ ಅಂದರೆ ಸುತ್ತಲೂ ಕೋಳಿ ಸಾಕಿರೋ ಕುರಿ ಸಾಕಿರಿದ್ದಾರೆ. ಅವರೆಲ್ಲ ಹೆಂಗೆ ಅಂದ್ರೆ ಪ್ರತಿ ಬೀಡಿಗೆ 2 ಕೋಳಿ ಅಥವಾ ಒಂದು 100 ರೂಪಾಯಿ ದುಡ್ಡು ಎತ್ತಿಕ್ತಾರಂತೆ. ಈಗ ಉದಾಹರಣೆ ದೂರಿಂದ ಬರ್ತಾರೆ ಈ ರೇಟ್ ಮಾಡೋರು ಓಟ್ನ 10 ರೂಪಾಯಿ. ಹೆಂಗೆ ನೀವು ರೈತರ ದೇಶ ಆಯ್ತಾ? ನೀರು ಬಂದಿಲ್ಲ ಅಂದ್ರೆ ದಯವಿಟ್ಟು ಬೇಡ್ಕೊಳ್ಳಿ, ನೀರು ಬರ್ತವೆ ಆಯ್ತಾ? ತಂದ್ರೆ ಸ್ಯಾರಿ ಒಂದು 4 ಸ್ಯಾರಿ ಯಾರಿದು ರೈತರ ನಿಮ್ಮ ಬರ್ತೀನಿ ಬಿಡ ಊಟಕ್ಕೆ. ಚೆನ್ನಾಗಿ ಕಡ್ಲೆಕಾಯಿ ಬಜ್ಜಿ ಮಾಡೋಣ. ಕಡ್ಲೆಕಾಯಿ ಚಟ್ನಿ ಮಾಡು, ರೊಟ್ಟಿ ಹೊಡಿಯಲೇ ಒಂದು. ಅಲ್ಲೇ ನಾನು ಅಲ್ಲೇ ಪಕ್ಕ ಉಳಿಯಾರ ನಾನು ಊರನು ಅದಣ್ಣ. ಓದಕ್ಕೆ ಇಲ್ಲಿ ಊಟಕ್ಕೆ ಬಂದ ನಾನು ಬರ್ಬಿಡಿ. ಓಂಕಾರ ಕುರಿ ಗೊಬ್ಬರ ತುಂಬ್ತಾರಲ್ಲ ಆ ಊರ್ ಪಕ್ಕ ಕಂತಿಗೆರೆ ತುಂಬಿ. ನಿಮ್ಮ ಊರಿಗೆಲ್ಲ ಕೇಳೋಣ ಗೊಬ್ಬರ ತುಂಬಿ. ಕಂತಿಗೆರೆ ಅಣ್ಣ ಲಾರಿ ಓಡಿಸೀನಿ, ಬಸ್ ಓಡಿಸೀನಿ, ಬ್ರ್ಯಾಂಡಿ ಸೆಟ್ ಕೆಲಸ ಮಾಡಿ ನಾನು ಚಪ್ಪಲಿ ಹೋಗ್ಬಿಡ್ತೀನಿ ಬೇಕಾರೆ. ಅಷ್ಟೇ ನನ್ ನೋಡಿದ್ಯಾ? ನೋಡಿ ಇದು ಕಟ್ ಮಾಡಿ ಅವ ಈ ಗಂಟಿಂದ ಮುಂದೆ ಕಟ್ ಮಾಡಿ. ಇವ್ನು ಕಳ್ಳ, ಅವನು ಹಳೆ ಕಳ್ಳ ನೋಡಿದ್ಯಾ? ಸ್ಟೇಷನ್ ಫೋಟೋ ಇದೆ ಒಂದು ಕಳ್ಳ ಅಂತವ. ಹಾಕೊಂಡೆ ಪಕ್ಕದಲ್ಲಿ ಒಳ್ಳೆ ಮನುಷ್ಯ ಕಣಪ್ಪ. 4 ಅನ್ನ ಹಾಕ್ತಾವ ಪುಣ್ಯಾತ್ಮ. ಬಾಲಾಜಿ ಟ್ರಾವೆಲ್ಸ್ ಹಿರಿಯೂರು. ಬಾಲಾಜಿ ಏನು ಟ್ರಾವೆಲ್ಸ್? ಮಾರು ಟ್ರಾವೆಲ್ಸು. ಗಾಡಿ ಎಷ್ಟಕ್ಕಿದೆಯಾ? ಗಾಡಿ ಕಿಲ್ವಾ? ಈಗಲೂ ಎಲ್ಲೂ ಬುಕ್ಕಿಂಗ್ ಇದೆಯಾ? ಈಗಲೂ
ಮಾಡ್ತಿದ್ಯಾ? ದುಡ್ಡೆಲ್ಲ ಎಲ್ಲಿರ್ತಿದ್ಯಾ? ಮಾತ್ರ ಮಾಡಲ್ವಾ ತಂಗಿ? ರೈತರ ನೀವು? ಹುಡ್ಕೊಂಬಗಳೇ ಹುಡ್ಕೊಂಡು ಪೂಜೆ ಮಾಡು ಆಯ್ತಾ. ಇನ್ನಂತ ಬಡವ್ರು ಯಾರಿದ್ದೀರಾ? ನೀವು ತಾಯಿ ಯಾರು? ತಾಯಿ ಮಗಿನ ತಾಯಿ ಯಾರು? ಬಮ್ಮ ನೀ ಮಾಡೋ. ಮಗು ಇಲ್ಲ ಅಂತೀಯಲ್ಲಮ್ಮ ನಿನ್ನ ಮಗು ಕರೆದ್ರೆ. ಹಾಂ ನಡಿ ಹೋಗಿ ಮಾಡಿ. ಅಷ್ಟೇ ಇವತ್ತಿನ ಅಂಜಲಿ ಏನಮ್ಮ ಅದು ಬಾಬು ಚೆನ್ನಾಗಿದ್ದಾಳ? ಕಷ್ಟಪಡ್ತಾವೆ. ಈರುಳ್ಳಿ ಬೆಲ್ಲ ಶುಂಠಿ ಮೊಸರನ್ನ ಬೆಲ್ಲ ಬಾಳೆಹಣ್ಣು ಗೊತ್ತಾಯ್ತಾ? ಮಾಡ್ಬೇಕು ಬಾಯ್ಲಿ. ನಿನ್ನ ಹೆಸರೇನು? ದಿವ್ಯಾ. ಇನ್ನು ಉದ್ದ ಬೆಳಿಬೇಡ ನಡಿ ಸಾಕು. ಹೇಳ್ಕೊಂಬರ್ದಾಕಿ. ಮೊಸರನ್ನ ಬೆಲ್ಲ ಬಾಳೆಹಣ್ಣು ಈರುಳ್ಳಿ ಬೆಲ್ಲ ಶುಂಠಿ ಜೇನುತುಪ್ಪ ಸುಣ್ಣ ಇಟ್ಕೆ ಬಿಸಿ ಮಾಡಿ ಎಕ್ತಲ್ಲಿ ಇಟ್ಬಿಟ್ಟು ಚಹಾ ಕೊಟ್ಟು ಕೈ ಹಂಗೆ ಆಡುತ್ತೆ. ಈರುಳ್ಳಿ ಬೆಲ್ಲ ಶುಂಠಿ ಕಣ್ಣ ತೆದ್ದಿ. ಜಾಸ್ತಿ ಓದ್ಬೇಡ್ರಿ, ತಲೆ ಬುದ್ಧಿ ಬರಲ್ಲ. ಸ್ವಾಮಿ ನೀನು ಸ್ವಲ್ಪ ಕಣ್ಣಿ ದುರ್ಗಮ್ಮನ ಸತ್ತೇವು ಮಾತ್ರ ಹಂಗಿದೆ. ನಮ್ಮ ಮನೆಗೆ ಯಾಕೆ ನಾವು ದೇವ್ರ ಅರ್ಥ ಮಾಡ್ಕೊಳ್ಳಿ. ನಮ್ಮ ಅಹಂಕಾರ ನಮ್ಮನ್ನೇ ತಿನ್ಬಿಡುತ್ತೆ. ಎಲ್ಲ ಆಸ್ತಿ ಇದೆಲ್ಲ ದಯವಿಟ್ಟು ತಿಳ್ಕೊಳ್ಳಿ. ಬೆಳಗಾಲಿ ನಿಂತ್ಕೊಬೇಡಿ. ಲೈಫ್ ಆರೋಗ್ಯ ಚೆನ್ನಾಗಿರ್ಬೇಕು. ನಾವು ಹಿಂಗೆ ಇದೆಯಪ್ಪ ಕರಗಿ ನಾನು ನಮ್ಮ ಅಮ್ಮ ನಿಮಗೆ ಬೆಳಗ್ಗೆ ಅಮ್ಮ ಈ ಕಡೆ ಅಪ್ಪ ನಾವು ಕರಗವನೆ ಕರಗೊಂಡಿದ್ದೀನಿ. ನಮ್ಮಪ್ಪ ನಮ್ಮ ಅಮ್ಮರ ಬೆಳ್ಳು ತಂಗಿನ ಬೆಳಗೋಳು. ಏನು ಮಾಡೋದು? ಏನು ಮಾಡ್ತೀಯಾ? ಮೊಸರನ್ನ ಬೆಲ್ಲ ಬಾಳೆಹಣ್ಣು ತಿನ್ಸು, ಈರುಳ್ಳಿ ಬೆಲ್ಲ ಬಾಯಿ ಬಾ ಮುಂದಪ್ಪ. ಅಜ್ಜಿ ನೀ ಬಾಯಿ ಸಕ್ಕರಾಗ ಯಾರು ಬಂದಿರಾ? ಒಬ್ಬಳೇ ಬಂದಿಯಾ? ಯಾರು ಕಿಡ್ನಾಪ್ ಮಾಡ್ರೆ ಮಾಡ್ತೀಯಾ? ಒಂದು ಮುತ್ಕೋಸ್ ಮತ್ತೆ ನಿಮ್ಮ ಮಲ್ಕ ಇಲ್ಲ ನಾವಿದೀವಿ ಒಳಗವ್ರೆ ಮಾಡೋಣ. ಅಜ್ಜಿ ಅಮ್ಮ ಯಾರು ಬಂದಿರಿ? ನಿಮ್ಮ ಮಕ್ಕಳು ಬರಲ್ವ? ಸಾಕ್ತಾರ? ನೀನು ಸಾಕ್ತೀಯಾರ ಮಗಳ? ಪುಣ್ಯವಂತೆ ನೀನು ಅಪರೂಪ. ಎಲ್ಲ ಹೂಂದಪ್ಪ ಸಾಕಲ್ಲ ಅಂಬಕಾಯ್ತು ತಗೋ. ಸಾಕ್ತೀಯಾರಾ? ಆಯ್ತು ನೀನು ಬಡ್ರೆ ಯಾರಿಗೆ ಬನ್ನಿ ಕಡೆಗೆ. ಯಾರಿಗೆ ಮೇದು ಬಾಯಿ ಮುಂದೆ ಬರಬೇಕು. ಕಟ್ಟಲ್ಲ ನಡಿ, ಮನೆ ಕಟ್ತಾರೆ ನಡಿ. ಮನೆಗೆ ಆಸ್ತಿ ಬರೀ ನಿಂತಿರಲ್ಲ ಎಲ್ತಾರ ದುಡ್ಡ. ಇನ್ನು ಒಬ್ಬರು 5,000 ಎಷ್ಟು ಫಿಕ್ಸ್ ಮಾಡ ಅಂತೀವಿ. ಒಬ್ಬರು ಬಂಗಾರ ಅಂತ ಸಮಯ ಅಕ್ಕ ನಿನ್ನ ತೋಳಿನಲ್ಲಿ ತಮ್ಮ ನಾನು. ಕಲ್ತ್ಕೊಂಡೆ ನಿನ್ಗೆ ಜಾಗಬಿಟ್ಟೆ ತಮ್ಮ. ಒಳ್ಳೊಳ್ಳೆ ಉತ್ತಮ ರೀತಿ ಸಾಧನೆ ಮಾಡೋ ದೇವ್ರು ಯಾವಾಗ ನಿಂಗೆ ಆಯಸಾರ ಕೊಡ್ಲಿಕ್ಕಂತ. ಇದು ತಕೋ, ಇದನ್ನ ಮಾಡ್ಬೇಕಾದ್ರೆ ಇದು ತಕ್ಕೋ ಮತ್ತೆ ಹಾಕೋ ಮಗು. ಸಮಯ ನೀನಂತ ರೈತ ಇದೆಯಾ? ಹಾಂ ಹಳ್ಳಿ ಇದ್ದಾನೆ ಆರಾಮಾಗೆ? ನೆಮ್ಮದಿ ಇದ್ದಾನೆ? ನೆಮ್ಮದಿಗಿರ ಆರಾಮಾಗಿರ? ಭಕ್ತರೇ, ನನಗೆ ಬೆಂಗಳೂರಲ್ಲಿ ಅನ್ನ ಇರಲಿಲ್ಲ. ಆಗರದಲ್ಲಿ ಒಬ್ಬರು ಪುಣ್ಯಾತ್ಮರು 8 ವರ್ಷ ನಮ್ಮ ದೇವ್ರು 5 ವರ್ಷ ದೇವ್ರು ಇಟ್ಕೊಂಡು ಪ್ರತಿ ಅಮಾವಾಸ್ಯೆ ಒಂದು ದಿವಸ ಅನ್ನ ಹಾಕ್ತಾರೆ ಪುಣ್ಯಾತ್ಮರು. ಹಿರಿಯೂರಲ್ಲಿ RK ಪವರ್ ಅಂತ ಹೇಳಿ ಒಂದು ಕರೆಂಟ್ ಫ್ಯಾಕ್ಟ್ರಿ ಇದೆ. ಅಲ್ಲ ಲಾರಿ ಆಫೀಸ್ ಇದೆ. ವಿಜಯಣ್ಣ ಅಂತ ಮೂಲಕ ಡ್ರೈವರ್ ಕಾಲೇ ಆಕ್ಸಿಡೆಂಟ್ ಆಗಿಬಿಟ್ಟಾರೆ. ಇವ್ರು ನನ್ನ ಮಕ್ಕಳಿಲ್ಲ ಅಂತ ಯಾಕೆ ನಾನಿರುವ. ಇವರು ನನ್ನ ಮೋಹನ್ ಅಂತ ಇಬ್ಬರನ್ನ ಪ್ರತಿ ಸರಿ ಹೋದಾಗ ಊಟ ಹಾಕಿ ಪುಣ್ಯಾತ್ಮರು. ನನಗೆ ಊಟ ಗೊತ್ತಿಲ್ಲ ಅಂತ ಪುಣ್ಯಾತ್ಮನ ಅಂತ ಬರ್ತಾನ. ನಾನು ಲಾರಿ ಇರುವಾಗ ಲಾರಿಲಿ ಹೋಗಿ ಎಕ್ಸ್ಟ್ರಾ ಹೊರಗಡೆ ಹೋಗಿ ಊಟ ಮಾಡಿ ದುಡ್ಡು ಖರ್ಚಾಗತ್ತೆ ಬಾರೋ ಅಂತ ಊಟ ಆಗ್ತಿತ್ತು ನನಗೆ. ಇಬ್ಬರು ನಿಮ್ಮ ಮನಸ್ಫೂರ್ತಿ ಒಂದ್ಸರಿ ನನಗೆ ಅಂದಾದ್ರು ನಿಮ್ಮ ಮನಸ್ಸಿಗೆ ಒಂದ್ಸರಿ ದಯವಿಟ್ಟು ಏನೇ ಕಷ್ಟ ನಂಗೆ ಹೇಳ್ಬೇಕು ನೀನು. ಒಂದಲ್ಲ ಅಂತ 2 ಏನು ಇದು ಮನಸ್ಫೂರ್ತಿಗೆ ಅಮ್ಮ. ಇದು ನನಗೆ ಇದು ನನಗೆ ಯಾರು ಬೆಟ್ರು? ಯಾರು ಬಿಟ್ರು ಅಲ್ವಾ? ಕರ್ಕೊಂಡು ಹೋಗಲ್ಲ ಯಾರು ಸತ್ತಾಗ. ಹಿರಮಂಡ ಚೆನ್ನಾಗಿರ್ಬೇಕಲ್ವಾ? ಅದನ್ನ ಹೋಗ್ತೀರಾ? ಯಾರು ಹೊತ್ಕೊಂಡು ಹೋಗಿದ್ದೀರಾ? ಅನ್ನ ಹಾಕ್ತಾರೆ ಮರಿಬೇಡಿ, ಕಷ್ಟ ಆದ್ರೆ ಮರಿಬೇಡಿ. ಆಗ ಜೀವನ ಮುಂದೆ ಬರ್ತೀವಿ. ಏನು ಯಾವ್ದು ಬಂದಿದ್ಯಾ? ಯಾರು ಕರ್ಕೊಂಡು ಅಮ್ಮ ಬಂದಿದ್ದೀರಾ? ಏನು ಆರಾಮಿದ್ದೀರಾ? ವಿಜಯನ ಒಂಚೂರು ಅಕ್ಕಿ ಬೆಲ್ಲ ತಂಬರ್ತೀನಿ. ಬಾಯ ಮುಚ್ಚ ಕೂತ್ಕೋಬೇಕು ಬಿಡ್ತೀನಿ ಹಂಗೆ. ಮತ್ತೆ ಒಂಚೀಲ ಅಕ್ಕಿ ಒಂದು ಬೆಲ್ಲ ಕೊಡಪಿಲ್ಲ ಏನಿ. ಒಂಚೀಲ ಅಲ್ಲೇ ಅಕ್ಕಿ, ಒಂಚೀಲ ಬೆಲ್ಲ.
ನಾಳೆ ಮಗನ ಬರ್ಡೇ ಆಶೀರ್ವಾದ ಮಾಡು, ಮಗ ಚೆನ್ನಾಗಿರಲಿ ಅಂತ. ಇಬ್ರು ಮಕ್ಕಳಿಗ ಬರೋಣ ಅಂತಿದ್ವು ಅಲ್ಲಿ ಕುತ್ಕ ಅನ್ನತ್ತಿಗೆ ಇಲ್ಲ ಕುತ್ಕೊಂಡೆ ಅಲ್ಲಿ ಒಳಗೆ ಹೋಗಿದ್ದ. ಹೋಗಿದ್ದೆ ಆಮೇಲೆ 19 ಯಾಕನ ಪೀಕಣ ಅವತ್ತು ಹೆಂಗೆ ಇವತ್ತು ಹಂಗೆ ಇದೀನಿ ನೋಡಿ. ಜನ ಸಾಕರ್ಸಣ ಆಮೇಲೆ ಹೋಗೋಣ. ಇರ್ಲಿ ಜನ ದಿವಸ ಇರ್ತಾರೆ. ಎಲ್ಲರೂ ಭಕ್ತರಿಲ್ಲ, 10 ಜನ ಭಕ್ತರು, ಮಿಕ್ಕೆಲ್ಲ ಭಕ್ತರಿಲ್ಲ. ನಾನು 42 ಹಾಕಿದ್ದೀನಿ, 42 ಜನ ಕೊರೋನಾ ಬಂದ 42 ಜನ ಹಾಕಿದ್ದೀನಿ. ಇಬ್ಬರಿಲ್ಲ, ಕರೆಂಟ್ ಇಲ್ಲ, ರೋಡ್ ಇಲ್ಲ, ಬಿಸಿಲು ಕಾರಣ 15 ಜನ ಹೆಣ್ಮಕ್ಳು ಬೆಲ್ಲ ಬೇಗ ಅಣ್ಣ. ಇದು ಪ್ರೀತಿ ತಮ್ಮನ ಕಾಣಿಕೆ. ಇವ್ರಿಗೆ ಯಾರನ್ನ 4 ಜನ ಭಕ್ತಾದಿಗಳಿಗೆ ಭಕ್ತರಿಗೆ ಕೊಡೋದು, ಭಕ್ತರಿಗೆ ಕೊಟ್ಟದ್ದು. ಹತ್ತು ಊಟ ಮಾಡು, ಯಾವತ್ತು ನಂಗಿಲ್ಲ ಒಂದು ಫೋನ್ ಹಾಕು, ಅದ್ರ ನಂಬರ್ ನೀವು ಮಾತಾಡ್ಕೊಡ್ತೀನಿ. ಬೇರೆ ಕೊಡ್ಬೇಡಿ, ಯಾಕಂದ್ರೆ ಬೇರೆ ನಂಬರ್ ಕೊಟ್ಟು 11 ಗಂಟೆ ರಾತ್ರಿ ಮಗಳೊತ್ತಿಂದ ಫೋನ್ ಮಾಡ್ತಾರೆ. ಒಂದು ಗಂಟೆ ಬಂದು 8 ಬಂದಿಲ್ಲ ಅಂತ ಹಂಗೆ ಸಮಸ್ಯೆ. ಆಮೇಲೆ ಬೇಗ ಕಳಿಸಿ ನಮ್ಮ ಕಡೆ ಬಂದಾರೆ ಅಂತ ಹಂಗೆ ನಂಬರ್ ಕೊಡಲ್ಲ. ಹಾಂ ಕಾಫಿ ಟೀ ಕೊಡ್ತಿದ್ದಲ್ಲ ಕೊಡಕ. ಹಾಂ ಇನ್ನೊಂದು ಸರಿ ಏನು ಗೊತ್ತಾ, ನಾವು ಸಾಧಾರಣವಾಗಿ ಕಂಡಕ್ಟರ್ ಡ್ರೈವರು. ಇನ್ನೊಂದು ಸರಿ ಊಟ ಮಾಡೋಕೆ ಹೋಗ್ಬೇಡ ಹೋಟ್ಲಿಗೆ ಅಂತ ಮನೆಗೂ ಅಡುಗೆ ಮಾಡ್ತಾರೆ ಪುಣ್ಯರು. ಸರಿ ಇವರು ಜೀವನ ಚೆನ್ನಾಗಿರಲಿ ಅಲ್ವಾ. ನಾ ಮನೆ ಕಟ್ಕೊಂಡಿದ್ಯಾ, ಬಡಿ ಮನೆ ಇದೆಯಾ, ಹಿಂದ್ಗಡೆ ಕಟ್ಕೊಂಡಿದ್ಯಾ, ಬರ್ತೀನಿ ಸರ್ ನೋಡ್ತೀನಿ ಏನು ಮಾಡ್ಬೇಕು ಅಂತ. ಅದು ಲೈವಲ್ಲಿ ಹೇಳಲ್ಲ ಏನು ಸಹಾಯ ಮಾಡ್ತೀನಿ ಅಂತ. ಸಾಕಷ್ಟು ಮಾಡಿದ್ವಿ. ಗಾಡಿ 8 ಕಾರಿ ನಾನೇ ಡ್ರೈವರ್ ಕಣ, ನಾನೇ ನಿನ್ನ ಕುಂಟ. ಓಯ್ ಕೊಡಂಗಿದ್ದೀನಿ, ಚೆನ್ನಾಗಿರೋ ಆಶೀರ್ವಾದ. ಅದೇ ಡ್ರೈವರು, ಅದೇ ಕಣ, ಅದೇ ಒಮ್ಮೆನೇ ಅದೇ ಅಡಿಕೊಂಡಿದ್ದೀನಿ. ಅದೇ ಗುಡ್ಲು ಅಪ್ಪ ಅಮ್ಮ ಇದ್ದಾರೆ, ಎಲ್ಲಕ್ಕಿಂತ ಮಿಗಿಲಾಗಿ ತಂದೆ ಇದ್ದಾರೆ. ಅವರೇ ಬೇಕು. ಅನ್ಕಂಬ ಸಪೋರ್ಟ್ ಇದೆ, ಇನ್ನು ಇಂಥ ಸಪೋರ್ಟ್ ಇದೆ. ಬೇಜಂದು ದುಡ್ಡಂತೂ ಮಾಡಿಲ್ಲ, ಜನ ಅಂತೂ ಎಲ್ಲೋರು ಜನವೇ ಅಣ್ಣ, ಎಲ್ಲೋರು ಈಗ ಒತ್ತಮ ಕೊಡ್ತಾರೆ. ಎಲ್ಲ ಪರಮಾತ್ಮನ ಆಶೀರ್ವಾದ. ಮಹಾತಾಯಿ ಜನ ಬಾಯಿದ್ರೆ ಹಂಗೆ ಮಾಡ್ಕೊಂಡು ಪ್ರೀತಿಯಿಂದ ಬಾಯಿಂದಲೇ ಈ ಜನ ಸಂಪಾದಿಸಿದ್ಯಾ. ಅಲ್ಲ ಈಗ ದುಡ್ಡು ಮಾಡಿದ್ರೆ ಕಾಯಿಲೆ ಮೂಲೆ ಮಕ್ಕಳು, ದೊಡ್ಡ ಮನೆ ಕಟ್ಟಿ ಮೂಲೆ ಮಕ್ಕಳು ಯಾಕೆ ದೊಡ್ಡ ಕಾರ್ ತಗೊಂಡು ಡ್ರೈವರಿಗೆ ಹೊಡಿತಾರೆ, ಸಂಬಂಧಿಕರು ತಲೆ ಹೊಡಿತಾರೆ, ಎಲ್ಲರೂ ಹೊಡಿತಾರೆ. ಬಂಧು ಬಳಗ ತಲೆ ಹೊಡಿತಾರೆ ದುಡ್ಡಿದ್ರೆ. ನೋಡಿ ದೊಡ್ಡ ಕಾರ ಬಂದು ಶ್ರೀಮಂತಲ್ಲ, ಓಡಿಸಿ ತಾಕತ್ತಿರ್ಬೇಕು. ದೊಡ್ಡ ಮನೆ ಕಟ್ಟಿ ಶ್ರೀಮಂತಲ್ಲ, ಮನೆಗೆ ಅಪ್ಪ ಅಮ್ಮ ಸಾಕ್ಬೇಕು. ಅದೇ ಸೀಟ್ ಮನೆ, ಅದೇ ಇಲ್ಲಿ ನಾವು ನಿನ್ನ ಬಿಟ್ಟಾಗ ಇಲ್ಲಿ ಸೋರೋದ್ ಮನೆ, ಇಲ್ಲಿ ಆ ಒಳಗೆ ಬರೋವನ. ಅವತ್ತೇನು ಹ್ಯಾಬಿಟ್ ಮಾಡಿದ್ದೀನಿ, ಇವತ್ತು ಹಂಗೆ ಇದೀನಿ ನೋಡಿ. ನಾನು ಅಂತಂಗಳು ಒಗ್ಗಟ್ಟಾಗಿದ್ದೀನಿ ನಾವು. ಒಂದೇ ಇದೀನಿ ನಾವು, ದುಡಿತೀವಿ. ಹಂಗೆ ಬಾಳ್ರಪ್ಪ, ಹಿಂಗೆ ಬೆಳ್ಬೇಕು, ಹಿಂಗೆ ಬೆಳ್ಬೇಕು, ಅಕ್ಕ ಹಿಂಗೆ ಬೆಳ್ಬೇಕು. ಅದೇ ಮಾಡ್ಕೋದಾಗ ಬೈಯೋದ್ ಬಿಟ್ಟು ಎಲ್ಲ ವಿಡಿಯೋ ಮಾಡ್ಕೋಬೋದು. ಬೈಯೋದೊಂದು ಮಾಡ್ಕೋಬೇಡ. ಯಾವಾಗ ಬೈತಾರೆ ನರಗಾರ ತಲೆಕೆಟ್ಟಾಗ ಅಂತೀನಿ, ಅದು ಮಾಡ್ಕೋಬೇಡ. ಯಾರಿಗೆ ಗೊತ್ತಾ ಲೇಟ್ ಆಗುತ್ತೆ ಅಂತ ಕೇಳಿದ್ರೆ ಕ್ಷಣ ಬಂದು ಸುಮಾರು 20-25 ವರ್ಷ ಮೇಲಾಯ್ತು ನಾವು ಇದರಿಂದ. ನಾವು ಮರ್ತಿಲ್ಲ ನೋಡಿ, ಇವತ್ತಿಗೆ ಕಳ್ಳ ಇಲ್ಲ, ನಾನು ಮರ್ತಿಲ್ಲಪ್ಪ ಸ್ವಾಮಿ ಗುರುವೇ, ಮರ್ತಿಲ್ಲ. ನಮ್ಮ ಇಲ್ಲಿ ವಾಸವಾಗಿ ಒಂದೇ ಒಂದು ಸೊಳ್ಳೆ ಒಬ್ರಿ ಕಡೆ ಅಲ್ಲ, ಇದೇ ಜಾಗದ ಮರ್ಕೋತಿ ಆಡ್ದಾರ ನಾವು, ಇದೇ ಜಾಗದಾರ ನಾವು. ಈ ಜಾಗ ದೇವ್ರು ಸಿಕ್ಕಿದ್ರೆ ದಯವಿಟ್ಟು ಯಾರು ಬಂದಿದ್ದು ಜಲ್ದಿ ಹೋಗ್ಬೇಕು ಅಂದ್ರೆ ನಿಮ್ಮ ಮನೆ ಬರ, ಇಲ್ಲಿ ಇರೋಕೆ ಏಕ್ತೇ ಇಲ್ಲ ಅನ್ಕೊಂತೀನಿ ನಾವು. ಇರಿ ಆರಾಮಾಗಿ, ರಕ್ತ ನಾಯಿನಕ್ಕಲ್ಲ, ಮೋಸ ಅಂತೂ ದೇವರೇ ಮಾಡಲ್ಲ. ಆರಾಮಾಗಿರಿ, ಸಾಯಂಕಾಲದಕ್ಕಿರಿ, ದೇವ್ರನ್ನ ಕರ್ಕೊಂಡೋಗಿ ಮನಸ್ಸಲ್ಲಿ. ಅದಂದ್ರೆ ಒಂದು ಅಡ್ಡ ಬಿದ್ದಿದ್ದು ದೇವ್ರು ಬರುತ್ತಾ ಅಂದ್ರೆ ಮಕ್ಕಳು ಹೆಸರು ಆಗ್ತದೆ ಅನ್ಬೇಡಿ, ದುಡ್ಡು ಕಸರೇ ಇಲ್ಲಿ ಸ್ಥಾಪನೆ ಆಗಿರೋದೇ ಗೊತ್ತಿಲ್ಲ ನಮ್ಗೆ. ಸಿಕ್ಕಿದ್ದನ ಆಮೇಲೆ ಮೊನ್ನೆ ನಮ್ಮ ಹುಡುಗರು ಬಂದಿದ್ರು, ಆವಾಗ ವಿಷಯ ಗೊತ್ತಾದ್ಮೇಲೆ ವಾಟ್ಸಪ್ ಅಲ್ಲಿ ನೋಡಿದೆ, ಮುಖ ನೋಡಿ ಕೊಡ್ರಿ ಫೋನ್ ಅಂದೆ ನಾನು. ಇಲ್ಲ ಏನು ಗೊತ್ತಾ, ಫಸ್ಟ್ ನೀರು ಅಲ್ಲಿ ಆ ತೋಟಕ್ಕೆ ಅಡ್ಡಾಡ್ಕೊಂಡಿದ್ದೆ ಅಲ್ಲಿ ಪಕ್ಕದಲ್ಲಿ, ಇಲ್ಲ ಅಲ್ಲಿ ಸಿಕ್ಕಿತ್ತು. ನಾನು ಕಳ್ಸಮ್ಮ ಕೂಡ ಅವಾಗ ಏನು ನಿಂಗೆ ಹೇಳಿದ್ನ, ತೆಗೆದು ಹೆಸ್ಬಿಟ್ಟು ಅಟ್ಬೇಕು ನಾನು, ಚೌಡಿ ಗಿಡಿ ಇರಬೇಕು ಅಂತ. ಅದು ಮಕ್ಕಳಾಗ್ಬಿಡಲ್ಲ, ಮದುವೆ ಆಗ್ಬಿಡಲ್ಲ. ಆಮೇಲೆ ಮಗು 5 ಅದು ಎತ್ತಿ ಕುಣಿದಾಗ 5 ಮಗ, ಅವನೇ ಚಿರಂಜೀವಿ. ಇದನ್ನ ಪಾಯ ಆಗ್ತದೆ ದೊರೆದುರ್ಗ. ಇಬ್ಬರು ಮಕ್ಕಳು ಹಂಗೆ ಮತ್ತೆ ಕಳ್ಸ ಚೆಲ್ಲಿ, ಇವತ್ತರ ಚೆಲ್ಲಿಲ್ಲ. ಕರೆಂಟ್ ಎಲ್ಲ ಕೊಟ್ಬಿಟ್ರು, ಮಗಳ ಕರೆಂಟ್ ಕೊಟ್ಟರೆ, ಅವನಿಗೆ ಕೊಲ್ಲವ್ರು ಕೊಟ್ಟಾರೆ. ನಮ್ಮ ಮುಂದಿಗಳು ಗೊತ್ತಲ್ಲ, ದೇವ್ರು ಬರುತ್ತೆ. ಇಲ್ಲೊಬ್ರು ಯಾರೋ ಒಬ್ಬರು ಕಾಮಿಡಿ ಮಾಡಿದ್ದೆ, ಅವಳು ಗಂಡು ಬಂದು ಜಲ್ದಿ ಬಿಡಲ್ಲ ಅಂದ್ರೆ ಜೋರು ಮಾಡಿ ಕಂಪ್ಲೇಂಟ್, ಅವಳೇ ಕಂಪ್ಲೇಂಟ್ ಕೊಟ್ಟು ಯಾರು ಮೇಲೆ ಅವಳು ಇವತ್ತು ಉಳಿದು ಬಿಡ ಅವಳಿಗೆ. ಅವ್ರಿಗೆ ಮಾಡುತ್ತೆ ಒಂದು ನಿಮಿಷ ಹತ್ತಾರೆ, ಒಬ್ರು ಯಾರೋ ಬಂದು ಲೈವ್ ಮಾಡ್ಕೊಂತಾಳೆ, TV ಕೊಡ್ತೀನಿ ನನ್ನ ದುಡ್ಡು ಮಾಡ್ತೀರಾ ಅಂತ ಕಣ್ಣೆ ಕಳ್ಕೊಂತಾಳೆ. ಲೇಟ್ ಆಗುತ್ತಾ ಅಂದಿಲ್ಲ, ಇಲ್ಲಿ ಪವಾರಣ ಇಲ್ಲಿ ಅಣ್ಣ, ಇಲ್ಲಿ ಏನಿಲ್ಲಣ್ಣ, ಒಂದೇ ಒಂದು ಕಲ್ ತೊಗೊಂಡು ಬಿಡಲ್ಲ, ಹಿಂದೆ ಇಲ್ಲಿ ವಾಪಸ್ ಬಿಡಲ್ಲ ಅವಳು. ಈ ಜಾಗದ ಮೈ ಮೇಲೆ ನಾವು ನಿಷ್ಠೆ ಇದ್ದೀವಿ, ಅವಳು ನಿಷ್ಠೆ ಇದ್ದಾಳೆ, ಇಷ್ಟೇ ವ್ಯತ್ಯಾಸ. ದಂಡಮ್ ದರ್ಶನ ಆಟ ನೋಡಿ, ಎಣ್ಣೆ ಹೊಡಿ ಅದಕ್ಕಿಂತ ಆಟ ಪಲ್ಟೆ ಬಿಡ್ತವೆ. ಆಟ ಎಣ್ಣೆ ಹೊಡೆಯಲ್ಲ. 200 ರೂಪಾಯಿ ಸೋನರು, ಈಗ 8 ಸಾವಿರ ಕಡೆ ಅವ್ರಿಗೆ ಈ ಕಂಡೀಷನ್ 850 ರೂಪಾಯಿ. ಅದ್ರ ಮೇಲೆ ಕುಣ್ಕೊಂಡು ಹೋದ್ರೆ ಅಣ್ಣ ಅದ್ರೂ ಬರ್ತಾರೆ. ಈ ಮೊನ್ನೆ ಅಮಾವಾಸ್ಯೆ ತುಂಬ ಕಮ್ಮಿ 4 ಸಾವಿರ ಬರ್ತಾರೆ. ಅಮಾವಾಸ್ಯೆ ಊಟ ಮಾಡಿರೋದು, ಅದೊಂದು ಅಮ್ಮ ಲೇಟ್ ಆಗುತ್ತೆ ಅಂತಾಳೆ, ಕೈ ನೋವು ಅಂತಾಳೆ, ಮಗ ಬರಲ್ಲ ಗಂಡು ಬರಲ್ಲ ಅಂತ ಗಲಾಟೆ ಮಾಡಿದ್ದೆ. ಅಲ್ಲ ಜಾಸ್ತಿ ಗಲಾಟೆ ಯಾರಂದ್ರೆ ಸ್ವಲ್ಪ ಈ ಅರ್ಧಬರ್ಧ ಗಲಾಟೆ ಮಾಡ್ತಾರೆ. ತಿಳಿದಂತ ಗಲಾಟೆ ಮಾಡಲ್ಲ, ತಿಳಿದಾರ ಬಂದು ಕುತ್ಕೊಂಡು ನಮಸ್ಕಾರ ಮಾಡ್ಕೊಂಡು ತಾಯಿನ ಕರ್ಕೊಂಡು ಹೋಗ್ತಾರೆ. ಇದು ತಿಳಿದ್ರೆ ಇರ್ತಾರೆ ನೋಡಿ, ಸುಣ್ಣ ಬಿಟ್ಟು ಬೈದಕ್ಕೆ ಕೆಲವ್ರು ಹಂಗಲ್ಲ, ಅಯ್ಯ ಇದನ್ನ ಸಿಮಿಲ್ ದೇವಸ್ಥಾನ ಅಂತ ಕೆಲವರು ಅಂತಾರೆ, ಕೆಲವರು ಸ್ವಾಮಿ ಜಮಕ ಅಂತಾರೆ, ಅವ್ರು ಬೈತಾರೆ ಅಂತಾರೆ. ನಮ್ಮ ಜನದಲ್ಲಿ ತಾಳ್ಮೆ ಇರುತ್ತೆ, ಮನೇಲಿ ಸರಿ ಸಂಸ್ಕೃತಿ ಬೆಳೆಸಿರಲ್ಲ, ಸಂಸ್ಕಾರ ಕಲ್ತಿರಲ್ಲ ಅಲ್ವಾ. ಈಗ
ನಾನು ಡಬಲ್ ಡಿಗ್ರಿ ಓದೀನಿ, 8 ಭಾಷೆ ಮಾಡ್ತೀನಿ, ನಾನು 3 ಭಾಷೆ ಬರೀತೀನಿ, ಗೊತ್ತಿಲ್ಲ ಬರ್ತಾರೆ ಮಗ ಡಿಗ್ರಿ ಮಾಡೇನೆ ಬರಲ್ಲ ಅಂತ, ನಮಗೆ ಓದಕ್ಕೆ ಬರುತ್ತೆ, ನಾವು ಸುಮ್ಮನೆ ಓದಕ್ಕೆ ಬರಲ್ಲ ಅಂತ ಹೇಳ್ತೀನಿ. ನಾವು ಕಲ್ತಿಲ್ವ, ನಾನು ಗ್ಯಾಂಡಿ ಶಾಪ್ ಕೆಲಸ ಮಾಡಿ ಬಸ್ ತೊಳಿ ಲಾರಿ ತೊಳೆದಿನಿ. ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು, ಅವ್ರು ಉದಾಗ್ತಾರೆ. ಇವರೆಲ್ಲ ಹೆಂಗೆ ಗೊತ್ತಾ, 14 ವರ್ಷಕ್ಕೆ ಬೈಕ್ ಕೊಡಿಸ್ತಾರೆ, ವೀಲಿ ಮಾಡಿ ಸಾರು ತಿನ್ಕೊಂಡು ಯಾವನ ಹೋಗಿ ಮಾಡ್ಕೊಂಡು ಬಂದು ಅಪ್ಪ ಹೊಡೆಯೋದು. ಅದು ಹೇಳ್ಕೊಂಡು ಬಂದಿಲ್ಲಿ 14 ವರ್ಷ ಮೊಬೈಲ್ ಹುಡುಗಿ ಹೊಡೋಗ್ತಾರೆ, ಮಗಳು ಹೊಡೆಗಳು, ಮಗಳು ಭಾಳ ಒಳ್ಳೆಯರು ಅಂತಾರೆ. ಕಲಿಸಿದ್ದಂಥ ಸಂಸ್ಕೃತಿ ಈಗ ನೋಡಿ, ನಾನೆಲ್ಲ ಕುಡಿದು ನೋಡಿದ್ದೀನಿ. ಒಂದೇ ಒಂದು ಎಣ್ಣೆಗೆ ಬಿಡಂಗಿತ್ತು ಕಂಡರಲ್ಲಪ್ಪ. ಮೋಹನ್ ಕುಡಿಯ ಬಿಡಿಸಿ ನೋಡಿ, ಈಗ ಮೋಹನ್ ಕುಡಿಸಿದ್ದು ಅವ್ನು ಹೊಡೆದ್ರು, ಅವ್ನು ಕುಡಿಯ ಬಿಡಿಸಿದ್ದೆ, ನಾನು ಕುಡಿಯ ಬಿಡಿಸಿ ಬೇರೆ ಮದುವೆ ಮಾಡ್ತಿದ್ದೀನಿ. ಈಗ ಅದು ಎಂಟು ಜೀರೋ ಬಿಡ್ತಾರ, ಬೇರೆ ಮದುವೆ ಇಲ್ಲೇ ಇದ್ದಾನೆ. ದೊಡ್ಡಪ್ಪಣ್ಣ ಈಗ ಮನೆ ಕಟ್ಟಿ ಮನೆ ಒಂದು 5 ಸಾವಿರ ಕೊಟ್ಟಿನಿ, ಅವ್ನು ಕಳ್ಳಂಬ ಬಂದೇ ಇಲ್ಲ. ನಾನು ಯಾರು ನಂಗೆ ಅನ್ನ ಹಾಕ್ಯಾರ, ನಾವು ಮನೆ ಬಿಟ್ಟಿಲ್ಲ, ನಾನು ಒಬ್ಬನ ಬಿಟ್ಟಿನಿ, ಬಿಡ್ತೀನಿ. ಮಕ್ಕಳಿಲ್ಲ ಅಂದ್ರೆ ನೀನು ಪಲ್ಯ ಮಾಡ್ಬಿಡ್ತೀನಿ. ನಿನ್ನ ಇಲ್ಲೋ ಇಲ್ಲ ಮಕ್ಕಳು ಆಸ್ತಿ ಬರೀ ನನಗೆ ಸತ್ತಾಗ ಎಲ್ಲ ನೋಡಪ್ಪ, ಎಲ್ಲರಿಗೂ ಫಿಕ್ಸ್ ಆಗಿದೆ. ಸೈಟ್ ತಗೊಂಡಿಲ್ಲ, ಮನೆ ತಗೊಂಡಿಲ್ಲ, ನಿಮ್ಗೆಲ್ಲ ಸೈಟ್ ಮನೆ ಫಿಕ್ಸ್ ಮಾಡಿ ಆಲ್ರೆಡಿ ನಾನು ಗೊತ್ತಾ ಅಮ್ಮ. ಯಾಕೆ ಖಾಲಿ ಬೀಳೋದು ಬೇಡ, ದೊಡ್ಡವ್ರು ಖಾಲಿ ಬೀಳಬಾರ್ದು. ಇಲ್ಲ ನೋಡಿ, ನಿಮ್ಗೆಲ್ಲ ಸೈಟ್ ಮನೆ ಫಿಕ್ಸ್ ಆಗಿದೆ, ಗೊತ್ತಿದ್ಯಾ? ದುಡ್ಡೇ ಇಲ್ಲ, ಫ್ರೀಯೇ ಫಿಕ್ಸ್ ಆಗಿದೆ. ಆಲ್ರೆಡಿ 3 ಅಡಿ ಗುಂಡಿ ತಲೆ ಕಟ್ಸ್ಬಿಟ್ಟು ವಿಧಾನಕ್ಕೆ ಹೋಗುತ್ತೆ. ಹೌದಾ? ಒಂದು ಸಲ ವಿಷಯ ಸಾಯಿಸ್ಬಿಡ ಮೊಬೈಲ್ ಮಗನ್ನ. ನೋಡಪ್ಪ, 5 ತಿಂಗಳ ಮಗ ಸಾಯಿಸಿದ್ರೆ ತಪ್ಪಾಗತ್ತೇನಪ್ಪ? ತಪ್ಪಾಗತ್ತೇನ್ರ? ಹೇಳ್ರ ತಪ್ಪಾಗತ್ತೇನ್ರಪ್ಪ? ತಾಯಿನೇ ಸಾಕಲ್ಲ ಅಂತ ಬದುಕಿದ್ದೇನು ಪ್ರಯತ್ನ ನೋಡ್ರಿ. ಯಾರು ತಂದೆ ತಾಯಿನೇ ಸಾಕಲ್ಲ, ಮಕ್ಕಳು ಅವ್ರಿಗೆ ಮದುವೆ ಮಾಡ್ಬೇಡಿ. ಅವ್ರು ಎಂತನೂ ಸಾಕಲ್ಲ, ಮಕ್ಕಳು ಸಾಕಲ್ಲ, ಯಾಕೊಂದು ಜನ ಜೀವನ ಹಾಳು ಮಾಡ್ತೀರಾ? ಕರೆಕ್ಟ ತಂಗಿ? ಕರೆಕ್ಟ ತಪ್ಪೇಳಿ. ಸಾಕಷ್ಟು ಜನ ಒಳಗೆ ಬರ್ತಾರೆ, ನೋವಾಗ ಸಂಗತಿ ಹೆಂಗೆ ಗೊತ್ತಾ? ಹ್ಯಾಂಡಿಕ್ಯಾಪ್ ತಯಾರು ಬರ್ತಾರೆ, ಹಿಂಗೆ ಅಳ್ತಾವ ಹಣ ಅಂತ, ಗಂಡ ಬರಲ್ಲ ಅಂತಾರೆ. ಯಾಕೆ ಹ್ಯಾಂಡಿಕ್ಯಾಪ್ ಹೋಗಿ ಸಾಕ್ಬೇಕಾಗತ್ತೆ ಅಂತ ಬರಲ್ಲ ಅಂತಾರೆ. ಹೆಣ್ಮಕ್ಳು ನೀವೇನು ಕಮ್ಮಿ ಅಲ್ಲ, ಅದೇ ಹೆಂಡತಿ, ಗಂಡು ಹೆಣ್ಣು ಅಂತಲ್ಲ, ಹೊಂದ್ಕೊಂಡು ಹೋಗಿ ನೋಡಿ. ತಾಯಿ ಸಾಕಲ್ಲ ಅಂತ ಮಗ 20 ವರ್ಷ ನಮ್ಮ ಗಂಡ ಕಳ್ಕೊಂಡು ನಾವಾಗಿಂದ ಸಾಕಿ ಮದುವೆ ಮಾಡೀನಿ. ಮಕ್ಕಳಿಗೆ 12 ವರ್ಷ ಆಸ್ತಿ ಬರ್ತೀವಿ ಮನಸ್ಸಿಗೆ ಅತ್ತಿ ನೋಡಲ್ಲ ನಾನು, ತಪ್ಪು ನೋಡಿ. ಯಾರು ಯಾರಿಗೋಸ್ಕರ ಇಟ್ಕೊಂಡಿದ್ದೀನಿ? ಯಾರಿಗೋಸ್ಕರ? ನನ್ನ ಜೀವನಕ್ಕೆ ಅದ್ರ ಬೇಕಾದ್ರೆ ಬರುತ್ತೆ. ನಿನ್ನ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. 1 ರೂಪಾಯಿ ದುಡ್ಡು ನಿಮ್ಮ ಮಗು ಕೊಟ್ಟಿ ಮತ್ತೆ ಮರ್ಗಿತ್ತು, ಮತ್ತೆ ಮೂಕ್ ಹೋಗ್ಬಿಡ್ತೀನಿ ನಿಂದ. ಬೇಡ ಬೇಡ ಬೇಡ, ನೀನೇ ನಸೀಕು. ಕರೆಕ್ಟಾ? ನೋಡಿ, ಯಾವ ಮನೆಗೆ ಮಕ್ಕಳು ಸಾಕಲ್ಲ, ಅಪ್ಪ ಅಮ್ಮನ ಸಾಕಲ್ಲ ಮಕ್ಕಳು ಅಂತೀರಿ. ನೀವು ದುಡ್ಡ ನಿಮ್ಮ ಆಸ್ತಿನ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಬರಿಬೇಡಿ. ಅವ್ರು ಹೆಬ್ಬೆಟ್ಟು ಹಾಕ್ಸ್ಕೊಂತಾರೆ, ನೀವು ತಲೆ ಕೆಸ್ಕೋಬೇಡಿ. 42 ಜನ ಇದ್ರಿ ಇಲ್ಲಿ, ಕೊರೋನಾ ಬಂದಾಗ ಬೆಳಗ್ಗೆ ಅಂತ ಬಿಟ್ಟವ್ರು ಅಪ್ಪ ಅಮ್ಮನಲ್ಲಿ ಕತ್ಲಲ್ಲಿ. ನಾನು ಸೆಕೆಂಡಿದ್ದವಾಗ ಎಲ್ಲ ಕರ್ಕೊಂಡೋದು ಯಾವ ಗೊತ್ತಾ, ಹೆಬ್ಬೆಟ್ಟು ಸಿಗಬೇಕಲ್ಲ, ಎಲ್ಲ ಕರ್ಕೊಂಡು ಹೋಗ್ತಾರೆ. ನೀನು ಅಷ್ಟೇ ಅಮ್ಮ, ಇವತ್ತು ಹೇಳಿದ ಸರಿ ಆಗ್ತೀನಿ. ನೀನು ಆರಾಮಾಗಿರು, ಬೆಳಗ್ಗೆ ಅವಳು ಫಸ್ಟ್ ಮುಟ್ಟು ಊಟ ಮಾಡು. ದಯವಿಟ್ಟು ನೋಡಿ, ಹೊಟ್ಟೆ ನುಲಿಯುತ್ತೇನೆ, ಹೆಣ್ಮಕ್ಳು ಡೇಟ್ ಆಗಲ್ಲ ಅಂತ ಇದ್ರೆ ಎಳ್ನೀರು ಕಲ್ಸಕ್ರೆ ತುಳಸಿಯಲ್ಲಿ ಕುಡೀರಿ. ಮತ್ತೆ ನೀವು ರಜೆ ಆದಾಗ ದಯವಿಟ್ಟು 3 ಸರಿ ಕುಡೀರಿ, 3 ಸರಿ ಕಂಟಿನ್ಯೂ ಕುಡೀರಿ. ಎಳ್ನೀರು ಕಲ್ಸಕ್ರೆ ತುಳಸಿಯಲ್ಲಿ ಕುಡೀರಿ. ನಮಗೆ ಡೇಟ್ ಆಗಲ್ಲ, ಮಕ್ಕಳಾಗಿಲ್ಲ ಅಂತಕ್ಕಂಥವ್ರು. ಇನ್ನು ಕಾಲು ನೋವು ಬರುತ್ತೆ ಅಂದ್ರೆ ನುಗ್ಗಿ ಸೊಪ್ಪು ಗುಳಿಗೆ ಇದೀವಿ ಅಂದ್ರೆ ಇದ್ರ ಕಾಲು ನೋವು ಬರುತ್ತೆ, ಈ ಗ್ಯಾಸ್ಟ್ರಿಕ್ ಆಯ್ತು ಅನ್ನೋದಾದ್ರೆ ಎಲ್ಲೂ ಹೋಗ್ಬೇಡ, ನುಗ್ಗಿ ಸೊಪ್ಪು ನೋಡಿರ್ತೀನಿ, ನಾರ್ಮಲ್ ನುಗ್ಗಿ ಸೊಪ್ಪು ನೀನು ನಂಗೆ ಮಾಡ್ಬೇಕು. ನೀನು ಸುಧಾರ ನಂಗೆ ಉತ್ತಮ ನೀವು ಮಾಡ್ಕೊಂಡ್ರೆ ಕೈಕಾಲು ಅಂತಕ್ಕಂಥವ್ರು ನಾರ್ಮಲ್ ಆಗಿ ಗ್ಯಾಸ್ಟ್ರಿಕ್ ಆಯ್ತು ಅಂತಕ್ಕಂಥ ಏನ್ ಮಾಡ್ತೀರಾ, ನುಗ್ಗೆ ಸೊಪ್ಪು ಗುಳಿಗೆ ಮಾಡಿ ವಾರ 3 ದಿವಸ 2 ನುಂಗಿ ಸೇಲಿ ಪೌರಂಗ್ ಹೋಗ್ಬೇಡಿ, ಬೇಜಾಗುತ್ತೆ ಬೈಕಬೇಡಿ, ಅದು ಆಗಿನ ಕುಡಿರಿ. ಅಥವಾ ಎದೆನೋ ಬರುತ್ತೆ ಗ್ಯಾಸ್ಟ್ರಿಕ್ ಆಯ್ತು ಅಂದ್ರೆ ಎಳ್ನೀರು ಎದೆನೋ ಬರುತ್ತೆ ಗ್ಯಾಸ್ಟ್ರಿಕ್ ಆಯ್ತು ಅಂದ್ರೆ ಅಡಿಗೆ ಸೋಡಾ ನಿಂಬೆಹಣ್ಣು ಬಿಸ್ತಿರು, ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಅಡಿಗೆ ಸೋಡಾ ಬಿಸ್ತಿರು 3 ದಿನ ಕಂಟಿನ್ಯೂ ಕುಡಿಬೇಕು. ಅದಾ ನೀನು ನುಗ್ಗೆ ಸೊಪ್ಪು ಕುಡಿಯೋಣಂಗು ಊಟಕ್ಕೆ ಅದಾ ಆಸ್ತಿ ದುಡ್ಡು ವಸ್ತು ನೀನು ಇಕ್ಕಬೇಕು. ₹1 ಬಂದು ಅಕೌಂಟ್ ಮಾಡಿಕ್ಕೆ, ಮತ್ತೆ ಅಕೌಂಟ್ ನಂಬರ್ ಯಾರು ಕೊಟ್ಟು ಕೊಲೆಗೆ ಮಾಡ್ಯಾರ ಯಾರು? ಮತ್ತೆ ನಿನ್ನ ಅಂಗಡಿ ನಡೆಯಲ್ಲ, ವ್ಯಾಪಾರ ಹೋಗು. ನೀನೈಕ್ಯ ಸತ್ತಾಗ ಅವ್ರಿಗೆ ಅಂತ ದುಡ್ಡು ದುಡ್ಡಿಲ್ಲ ಅಂದ್ರೆ ಹೆಣನ ಸೇಲ ಕಳ್ಳ ಮಕ್ಕಳು ಅವನೇ ಇವೆಲ್ಲ ಅವೇ ಬಾ ಡಲ್ಲಿಂಗ್ ಬಾ ಬಾ ನೃತ್ಯ ಬಾ. ಎಷ್ಟು ವಯಸ್ಸು? 16-17? ಮಮ್ಮಿ ಖಾಲಿ ಬಿಡ್ಬೇಡ. ಯಾವ ಊರವ? ಏನು ಸಮಾಚಾರ? ಶಿವಮೊಗ್ಗ ಎಲ್ಲಿದ್ದೀರಕ್ಕ? ವಯಸ್ಸೆಷ್ಟು? 16-17 ಅಲ್ಲಕ್ಕ, 43 ವರ್ಷಕ್ಕೆ ಅಳ್ಳಾಡ್ತಾ ಇದ್ದೀನಿ ಆಯ್ತಂತೆ. ಅಲ್ಲ ಅಲ್ಲೇ ಇರಲ್ಲ ನಮ್ಮವು ಮಗಳ
ಮಗಳ ಮಕ್ಕಳಿದಾರ ಗಂಡು ಮಕ್ಕಳಿದಾರ ನೋಡ್ಕೊಳಲ್ವಾ ಬಾಯಿ ಮಾಡಕ ಹೆಸರು ಕಾಳು ಕಡಲೆಕಾಳು ಹುಳ್ಳಿಕಾಳು ಮೂರೇ ಅಂಬ್ಲಿ ಮಾಡ್ಕೊಂಡು ಬೇರೆ ಏನು ಬೇಡ ಏನಲ್ಲ ಹೆಸರು ಕಾಳು ಕಡಲೆಕಾಳು ಹುಳ್ಳಿಕಾಳು ಹುರಿದ್ಬಿಟ್ಟು ಸ್ವಲ್ಪ ಅಂಬ್ಲಿ ಮಾಡಿ ರಾಗಿ ಅಂಬ್ಲಿ ಕೊಡ್ಸು ಮೊಸರನ್ನ ತಿನ್ಸು ಏನಲ್ಲ ಅಮ್ಮ ಮೊಸರನ್ನ ತಿನ್ನು ಊಟ ಸೇರುತ್ತೆ ತುಳಸಿ ನೀರು ಕುಡ್ಸಕ್ಕೆ ಹೇಳು ನೋಡಿ ಯಾರಿಗೆ ಊಟ ಸೇರಲ್ಲ ಅಂತೀರಿ ಅಡುಗೆ ಸೋಡ ನೋಡಿದಿರಿವಲ್ಲ ಅಡುಗೆ ಸೋಡಾ ಸ್ವಲ್ಪ ಕಾಲ್ಬೇಕು ಅಡುಗೆ ಸೋಡಾ ಕಾಲು ಚಮಚಿಗೆ ಕಮ್ಮಿ ಅಡುಗೆ ಸೋಡಾ ಒಂದು ಕಾಲು ಚಮಚ ನಿಂದಿರು ಬಿಸಿಲು ಇರುತ್ತೆ ಅಮ್ಮ ಇವ್ರಿಗೆ ತುಳಸಿ ಎಲ್ಲ ಸಾಕು ಅಮ್ಮ ಆಶೀರ್ವಾದ ಮಾಡು ಹೆಂಗೆ ಮಾಡ್ತೀವಿ ನೋಡು ನನಗೆ ಅಲ್ವಾ ಇನ್ನೊಂದು ಆರೋಗ್ಯ ನನ್ನ 4 ಜನ ಬೈತೀನಿ ಅಲ್ವಾ ಆಯ್ತು ಅಮ್ಮ ನೋಡ್ಕೊಳ್ಳಿ ನಿಮಗೆ ಒಂಥರ ಹಾಕ್ಕೊಡ್ತೀನಿ ಅಂತ ದುಡ್ಡು ಭಾಳ ಆಗೋದು ಅಮ್ಮ ಹಾಲ್ಕೊಳ್ಳೋದಿದ್ದೀರಾ ನಾನು ನಿಮ್ಮೂರಿಗೆ ಇದ್ದಾಗ ಭಾಳ ಸಿದ್ದೆ ಸಿಟಿ ಬಸ್ ಆಗಿದ್ದೆ ನಾನು ಲಾರಿ ಬಸ್ ಹೋಗ್ತಾ ಇದ್ದೆ ಅವ ಬರವ ಮೊಮ್ಮಗಳು ಎಲ್ಲ ಆಗ್ತದೆ ಅಂತಕ್ಕಂಥವ್ರಿದ್ರೆ ನುಗ್ಗೆ ಸೊಪ್ಪು ನೋಡುತ್ತೀರಿ ನಿಮ್ಮ ಗ್ರಾಮದಲ್ಲಿ ನುಗ್ಗೆ ಸೊಪ್ಪು ಗುಳಿಗೆ ಮಾಡ್ಕೊಂಡು ವಾರ 2 ದಿವಸ 3 ದಿವಸ ಬೆಳಗ್ಗೆ ಹೊತ್ತು 2 ಗುಳಿಗೆ ಸಣ್ಣಕ್ಕೆ ಮಾತಾಡ ಮಾಡ್ಕೊಂಡು ನುಂಗಿ ರಾತ್ರಿ ಹೊತ್ತು ರಾಗಿ ಮುದ್ದೆ ಕುಡೀರಿ ಆಯ್ತಾ ಆಮೇಲೆ 3ನೇದು ಮೈ ಕಡಿತಿದ್ರೆ ಬೇವಿನ ಸೊಪ್ಪು ನಿಂಬೆಹಣ್ಣು ಕುಂಕುಮ ಗಾಯ ವಾಸಿ ಆಗಿಲ್ಲ ತುಂಬಾ ಹಳೆಗಾಗಿದೆ ತುಂಬಾ ನೋವಾಗಿದೆ ನನಗೆ ಹುಷಾರೇ ಆಗ್ತಿಲ್ಲ ಅಂತಕ್ಕಂಥದ್ದಿದ್ರೆ ಒತ್ತದ ಮಣ್ಣು ನೋಡುತ್ತೀರಿ ನೀವೆಲ್ಲ ಒತ್ತದ ಮಣ್ಣು ಆ ಬಟ್ಟೆಲೆ ಜರಿಸ್ಕೊಳ್ಳಿ ಒತ್ತದ ಮಣ್ಣು ಹಾಲು ಬೇವಿನ ಸೊಪ್ಪು ನಿಂಬೆಹಣ್ಣು ಹಚ್ಕೊಳ್ಳಿ ಆಯ್ತಾ ಇನ್ನೊಮ್ಮೆ ಕೇಳ್ಕೊಳ್ಳಿ ಪವಾಡ ಇಲ್ಲಿ ನಂಬಿಕೆ 2ನೇದು ತೀರ್ಥ 3ನೇದು ನಿಮ್ಮ ಮನೆ ಗಡಿಯಾರ ಇಟ್ಟಂಗೆ ಫೋಟೋ ಇಡ್ಬೇಕು ಅಂಗಡಿಗೆ ಗಡಿಯಾರಕ್ಕೆ ಗಾಡಿಗಳಿಗೆ ಸ್ಟಿಕ್ಕರ್ ಹಾಕಬೇಕು ಕಾಣಂಗೆ ಗಾಡಿ 2 ಕಡೆ ಹಾಕೊಂಡಂಗೆ ಅಂಗಡಿ ಸಿಂಗರ್ ಹಾಕೊಂಡು ಹಾಕಬೇಕು ದಿನ ಪೂಜೆಬೇಕಲ್ಲ ಭಕ್ತಿಯಿಂದ ಪೂಜೆ ಟೈಮ್ ಇದೆ ನಮಸ್ಕಾರ ಮಾಡಿ ನಿಮ್ಮ ಮಂದವ್ರು ಅಲ್ಲೇ ಇಕ್ಕಡಿ ಸ್ನಾನ ಮಾಡಿಲ್ಲ ಮೈ ತಗೊಂಡು ಅನ್ಬೇಡಿ ಮನ್ಸನ ಸಾಕು 4ನೇದು ಮೈ ಮೇಲೆ ಅಂತ್ರ ಇನ್ನ ಮಾಟಾಗಿದೆ ಮಂತ್ರ ಆಗಿದೆ ಅಣ್ಣ ಆಯಸರಿಲ್ಲ ಪಾಯಸರಿಲ್ಲ ಅಂದ್ರೆ ತೇರ್ಕಾಯಿಂದ ಕೊಡ್ತೀವಿ ಪೂಜಾಕಾಯಿಂದ ಕರಿತೀವಿ ನಾವು ತೇರ್ಕಾಯಿಂದ ಕರಿತೀವಿ ಅದನ್ನ ಸಾಧ್ಯವಾದ ನಿಮ್ಮ ಮನೆ ಬಾಗ್ಲಿ ಕಟ್ಟಿ ಎದುರುಗಡೆಗೆ ಒಂದು ಫೋಟೋ ಇಟ್ಕೊಳ್ಳಿ ಆಯ್ತಾ ಮಕ್ಕಳು ಹೊತ್ತಿಲ್ಲ ಬರೀತಿಲ್ಲ ಮಕ್ಕಳಾಗಿಲ್ಲ ಅಂತಕ್ಕಂಥದ್ದಿದ್ರೆ ವಾರಕ್ಕೊಮ್ಮೆ ಹಾಲುವನ್ನ ಮಾಡಿ ಮೊಸರನ್ನ ಮಾಡಿ ದೇವ್ರ ನೈವೇದ್ಯ ಮಾಡಿ ನೀವು ಊಟ ಮಾಡ್ತಾ ಬನ್ನಿ ಬುಕ್ಕಲ್ಲಿ ಬರಿತಾ ಬನ್ನಿ ದುರ್ಗಾ ಸ್ಥಳ ಕೃಪೆ ಅಂತ ದುರ್ಗಾ ಸ್ಥಳ ಅಂತ ಬರಿಬೇಕು ದುರ್ಗಾ ಪರಮೇಶ್ವರ ಗಂಗಮ್ಮ ದುರ್ಗಮ್ಮ ಇರೋದ್ರಿಂದ ದುರ್ಗಾ ಸ್ಥಳ ಅಂತ ಬರಿಬೇಕು ದಯವಿಟ್ಟು ಆಯ್ತಾ 5ನೇದು ಹೆಂಗ್ ಗೊತ್ತಾ 10 ಸರಿ ಬರ್ಬೇಕಾ 3 ಸರಿ ಬರ್ಬೇಕಾ ಒಡವೆ ಕೊಡ್ಬೇಕಾ ಏನಿಲ್ಲ ಭಕ್ತಿ ಒಂದು ಚೆನ್ನಾಗಿರ್ಲಿ ಬರಬೇಡಿ ಏನಿಲ್ಲ ಸಾಲ ಮಾಡ್ಕೊಂಡಾಗ ಬನ್ನಿ ಕಷ್ಟಪಡ್ಕೊಂಡ್ ಬರ್ಬೇಡಿ ಗಾಡಿ ಬಾಡಿಗೆ ಮಾಡ್ಕೊಂಡ್ ಬರ್ಬೇಡಿ ಯಾರು ಬರೋಕ್ಕಾಗಲ್ಲ ಯಾರಿಗೆ ಮದುವೆ ಆಗಿಲ್ಲ ಯಾರಿಗೆ ಮಕ್ಕಳಾಗಿಲ್ಲ ಯಾರು ಬಂದಿಲ್ಲ ಒಂದೊಳ್ಳೆ ಯಾರು ಬರೋಕ್ಕಾಗಲ್ಲ ಅಂತಕ್ಕಂಥದ್ದಿದ್ರೆ ತಾಣಾಗ ಅಂತರ ಕಟ್ಕೊಳ್ಳಿ ಒಳ್ಳೆ ಮಕ್ಕಳಾಗಲಿ ಒಳ್ಳೆ ಹಳೆ ಮೇಲೆ ಸಿಕ್ಲಿ ಒಳ್ಳೆ ಸಸ್ ಸಿಕ್ಲಿ ಜೀವನ ಪೂರ್ತಿ ಬಾಳ ಅಂತ ಸಿಕ್ಲಿಂದ ಕೈ ಮುಕ್ಕಬೇಕು ಹುಷಾರಾಗತ್ತಾ ಅನ್ಬಾರ್ದು ಆಯ್ತಾ ಅನ್ಬಾರ್ದು ಆಮೇಲೆ ಈ ಹೆಸರಿಗೆ ಆಗ್ತವೆ ಅಂತ ಕೇಳ್ಬೇಡಿ ನಿಮ್ ಹೇಗೆ ತಕ್ಕಂತಾಗುತ್ತೆ ನಿಮ್ ಹೇಗೈತೆ ಹೆಂಗಿದೆ ಹಂಗೆ ಮಕ್ಕಳಾಗುತ್ತೆ ನನಗೆ 5 ವರ್ಷ ಮಗ 10 ವರ್ಷ ಮಗ ಆಯ್ತಾ ಇನ್ನ ಆಸ್ತಿ ಕೇಸು ದುಡ್ಡಿ ಕೇಸ್ ಇರೋ ತಾಯಿನ ಕೈ ಮುಕ್ಕೊಳ್ರಪ್ಪ ನ್ಯಾಯವಾಗಿದ್ದು ನಿಮ್ಗೆ ಸಿಕ್ಲಿ ಸುಮ್ಮನೆ ದುಡ್ಡು ಕೊಟ್ಟು ಬಡ್ಡಿಗೆ ಅಂತ ದೇವ್ರು ಕೊಡ್ಸಲ್ಲ ಆಮೇಲೆ ಎಷ್ಟು ಜನ ಅಂತ ಕೇಳ್ಬೇಡಿ ಬಹಳ ಕಷ್ಟಪಡೋದು ಸುಮ್ಮನೆ ಸಿಕ್ಕಲ್ಲ ದೇವರು ನಾವು 8 ವರ್ಷ ತಂದು ಕುಂದೀವಿ ಆಯ್ತಾ ಇನ್ನು ಅಕ್ಕಪಕ್ಕ ಇನ್ನೊಂದು ನಮ್ಮ ಜನಗಳು ಹಳ್ಳಿ ಜನಗಳು ಅಂತಾರೆ ಇನ್ನೊಂದು 20ನೇ ತಾರೀಕು 7ನೇ ತಿಂಗಳು 80 ಎಲ್ಲ ಅಣ್ಣನವ ಇಷ್ಟೊಂದು ತಂಗಿ ಅಂತ ಇಷ್ಟೊಂದು ಕೊಡ್ತಾ ಇದ್ದೀನಿ ನೋಡಿ ಜನಸೇವೆ ಮಾಡೋರ್ನ ಜನಾರ್ದನ ಅಂತ ಕರೀತಾರೆ ಅದಾ ಎಲ್ಲ ಹಿಂಗೆ ಆಸ್ತಿ ಬರ್ತಾರೆ ತಂಗಿ ಅಂತೆ ಅಣ್ಣಮ್ಮ ಕೂಡ ನೋಡಿ ಒಂದ್ಸರಿ ಹೇಳ್ತೀನಿ ಯಾರಿಗೆ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ಬಂದಿರೋ ಯಾರಿದ್ದೀರಾ ನಿಗೇಶ್ ಕೇಳಿ ಅವನಿಗೆ 8 ವರ್ಷ ಮಗುವಿನ ಉದಾಹರಣೆ ಕೊಟ್ಟೆ ಇನ್ನು ಸಾಕಷ್ಟು ಇದ್ದಾರೆ 26 ವರ್ಷದ ದಾಖಲೆ ಇದೆ ಇಲ್ಲಿ ಇನ್ನು ನೋಡಿದ್ರಿ ದುಬೈಯಿಂದ ಬಂದು ನಾಮಕರಣ ಮಾಡಿರ್ತಾರೆ ಕೇಳ್ತಾರ ತಡ ಬೇರೆ ಗಾಡಿ ಮಾಡ್ಬಿಡಿ ಮಕ್ಕಳೆಲ್ಲ ಯಾರು ಅಂತಾರೆ ತಂಗಿ ಯಾರು ಆಡ್ಕೊಳ್ಳಲ್ಲ ನಾನು ಗೊತ್ತಾಗತ್ತಾ ನನಗೆ 5 ವರ್ಷ ಮಗ 10 ವರ್ಷ ಮಗ ನೀವು ನಾವು ನಂಬಲಿದ್ದೆ ಸಲ ನಾನು ತೋರಿಸಿಲ್ಲ ನಿಮಗೆ ನೀವು ಅದನ್ನು ಬೇಡ್ಕೊಳ್ಳಿ ಅಂತ ನಂಬಿಕೆ ವರ್ಷ ಅವಶ್ಯಕ ನಮಗಿಲ್ಲ ಗೊತ್ತಾಗತ್ತಾ ಮೈ ಒಂದು ನಂತರ ಹಾಕೊಳ್ಳಿ ಮನೆಯಲ್ಲಿ ಹಾಲುವನ್ನ ಮಾಡಿ ವಾರಕ್ಕೊಂದು ಮೊಸರನ್ನ ಮಾಡಿ ಕೆಲ್ಸಕ್ಕೆ ಹೋಗಿ ನಿಮಗೆ ಸಮಯ ಇದ್ದಾಗ ಹಾಲುವನ್ನ ಮಾಡಿ ದೇವ್ರ ನಿವೇದ್ಯ ಮಾಡಿ ತಿಂತ ಬನ್ನಿ ಖಂಡಿತ ಮಕ್ಕಳಾಗುತ್ತೆ ಮಗು ಆದರೆ ಒಂದು ನಾಮಕರಣಕ್ಕೆ ನಿಮ್ಮ ಕೈಲ ಕಲ್ತಾ ನೀವು ಏನು ಕೆಲಸ ಮಾಡ್ತೀರಿ ಮನೆ ಕೆಲಸ ಅಂದರೆ ಕೂಲಿ ಒಲೆ ಕೆಲಸ ಮಾಡ್ತೀನಿ ನೀನಾದ್ರು ಸೋತೆ ನಿನ್ನಿಂದ ಸೋಬೇಕಾ ಯಾರು ಫ್ಯಾಕ್ಟ್ರಿ ಬೈತಾರೆ ಅನ್ನೋದು ನಿಂಗೆ ಯಾರು ಬೈಯರ್ ಇಲ್ವಲ್ಲ ಗಂಡು ನಿಂಗೆ ಬೈತಾರೆ ನಿಂಗೆ ಗಂಡಗೆ ಬೈತಾರೆ ನೀವು ಅಂಡರ್ಸ್ಟ್ಯಾಂಡ್ ಇಬ್ರು ಕುಚ್ಚಾಡ್ತೀರಾ ಕುಚ್ಚಾಡ ಆಡ್ತೀನಿ ಮಗಳ ಕುಚ್ಚಾಡ್ರಪ್ಪ ತಂಗಿ ಸತ್ಯ ಬೆಳೆದು ಮಗು ಆಗ್ತದೆ ತಂಗಿ ತಲೆ ಕೆಸಬಾರ್ದು ಮಗು ಅಲ್ಲಿ ತಂಗಿವ ನಿಂಗೆ ತಂಗಿ ನೀವು ಅಂತರ ಹಾಕೊಂಡು 3 ನಿಮ್ಮೆಂಟ ಮನ್ಸು ಕೊಡ್ತೀನಂತೆ ಬೇಗ ಹೋಗ್ರಿ ಬೇಗ ಬರ್ರಿ ಅಂದರೆ ನೋಡಿ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಕೈ ಊದ್ಕೋಬೇಡಿ ಕೇಳಿದ್ರಾ ನೋಡಿ ಇಲ್ಲಿ ಇಲ್ಲ
ಆರ್ಥಿಕ ಮನೆ ಸಂಕಟ ಇದ್ರೆ ಬುಕ್ಕಲ್ಲಿ ಬರ್ಸಿ ದುರ್ಗಾಸಲ್ ಕೃಪೆ ಅಂತ ಕೇಳ್ತೀರಾ? ಬೇಜಾರದ ಬುಕ್ಕಲ್ಲಿ ಬರೀರಿ, ಕೇಳ್ತೀರಾ? ದುರ್ಗಾಸಲ್ ಇಲ್ಲಾಂದ್ರೆ ಫೋಟೋ ಮುಟ್ಟಿ ಯಾವ ಮಾಡ್ತೀವಿ ನನ್ನ ಫೋನ್ ನಂಬರ್ ಯಾರಿಬೇಕು ತಗೊಳ್ರಿ, ನನ್ನ ಫೋನ್ ನಂಬರ್ ಯಾರಿಬೇಕು ತಗೊಳ್ಳಿ, 1000100. ಬರಲ್ಲ, ನೀವೇನಾಕಿರು ಬರಲ್ಲ, ನಾವು ಹಾಕಿರ್ ಮಾತ್ರ ಬರುತ್ತೆ. ದುರ್ಗಾಸಲ ಕಡೆಯಿಂದ ಹಾಕ್ತಾರೆ. ಅತ್ತ ಏನಾರ ಯಾರ ಅಂತ ಬಡವರಿದ್ರೆ ಈ ಥರ ತಂಗಿ ಥರ ಸೇವ್ ಮಾಡಿದ್ರೆ, ತಂಗಿ ನೀವು ನಿಮ್ಮೂರು ತುಂಬ ಬಡರಿದ್ದಾರ ಈ ಸೇವೆ ಮಾಡ್ತೀಯ ತಂಗಿ ನೀನು? ಎಮ್ಮೆ ಭತ್ತನಿಗೆ ನಾನು ಚಳಿಕೆರೆಗೆ ಉಳಿದಲ್ಲಿ ಅವ್ನ ನಂಬರ್ ತಗೊಂಡು ಚೆನ್ನಾಗಿ ವ್ಯಾಪಾರ ತೆಗಿವ. ಅಪ್ಪ ಅಲ್ಲೇ ಇಲ್ಲ, ನನ್ನ ಹೆಸರು ಯಾರು ಬೇಕಾದ್ರೂ ಬೇಕಾದ್ರೆ ಕೇಸ್ ಹಾಕ್ಬೋದು. 37,000 8 ಕಾರ್ ಇತ್ತು. ಅಣ್ಣ ಸತ್ತ ಕಳಬೇಕು, ಹಂಗೆ ಬದುಕ್ಬೇಕಿಲ್ಲ, ಬದುಕ್ಬಾರ್ದಣ್ಣ ಹೇಳಿ. ಸತ್ತಾಗ ಹೆಂಗೆ ಬದುಕಬೇಕು? ನನ್ನ ನೋಡಲ್ಲ ರಾಜ ಅವರಿಗೆ ಬಾ ತಂಗಿ ಆಚೆ ಬರೋಕ್ಕೆ ಬೇಡ. 32 ಕುಂಟೆ ಐತೆ, ಒಂದು 15 ಸ್ವಲ್ಪ ಕಾರಿತ್ತು. ಯಾರು ಬೇಕೋ ಕೇಸ್ ಹಾಕ್ಬೋದು. ಇನ್ನು ಒಂದು ವಾಚ್ ಇತ್ತವ್ರು ಯಾರು ಕೇಸ್ ಹಾಕ್ಬಿಟ್ರೆ ಯಾರ ಮನೆ ಕಾಣ ಕೊಟ್ಟಾರೆ ಆಗೋದಾ? ದಯವಿಟ್ಟು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ, ಮಕ್ಕಳು ಒಳ್ಳೆ ಸಂಸ್ಕಾರ ಯಾಕೋದ್ರಾ ಗೋಲಿ ಬೀಳಬಾರ್ದು, ಫ್ರೆಂಡ್ಸ್ ಹೋಗ್ಬಿಟ್ಟು ಬೆದರಾಗ್ತದೆ. ಅರ್ಥ ಮಾಡ್ಕೊಂಡ್ರ? ಮಕ್ಕಳು ಒಳ್ಳೆ ಸಂಸ್ಕೃತಿ ಹಾಕೋದಾ? ಹಾಕೋದಾ? ಹೆಣ್ಮಗಾದ್ರು ಹೊಸ ದುಡ್ಡಿಕ್ಕೆ ಏನ್ ಮಾಡ್ತೀರ? ಹೊಲ ಮನೆನಾ ಬರೋ ರೈತರ ಹೊಟ್ಟೆ ಹಾಕ್ತೀಯಾ? ಬರ್ತಾನೆ ಗಂಡು ಕಾಲ ಹಾಕ್ತೀನಿ, ಏನು ಹಾಕ್ತೀಯ? ಹೌದಾ? ಯಾರ ಮನೆ ಬೇಕಾದ್ರೆ ಬರ್ತೀನಿ. ಒಳ್ಳೆ ಊಟ, ಪಬ್ಲಿಕ್ ಮಾಡಂಗಿಲ್ಲ, ಪಟಾಕಿ ಕೊಡಂಗಿಲ್ಲ, ಅಲ್ಲಿ ಸರ್ಕಲ್ ಜಾಮ್ ಮಾಡಂಗಿಲ್ಲ. ಆಂಬುಲೆನ್ಸ್ ಡ್ರೈವರ್ ಎಷ್ಟು ಜನ ನಾನು ಡ್ರೈವರ್ ಆದಾಗ ರೋಡ್ ಬ್ಲಾಕ್ ಮಾಡಿದಾಗ ಟೈಪ್ ಮಾಡಿದಾಗ ರೋಡ್ ಆಂಬುಲೆನ್ಸ್ ಹಾಕ್ಬಿಟ್ಟೆ ಗೊತ್ತು. 8 ತಿಂಗಳು ನೋಡಿ ಬಿಟ್ಬಿಟ್ಟೆ, ಕಾರಣ ಸೋಡ್ಬಿಟ್ಟು ಬಂದು ರೋಡ್ ಬ್ಲಾಕ್. ಹಂಗಾಗಿ ಆ ಕೆಲಸ ಬೇಡ ಬಿಟ್ಬಿಟ್ಟೆ. ದಯವಿಟ್ಟು ರೋಡ್ ಬ್ಲಾಕ್ ಮಾಡಿಬಿಡಿ, ಪಟಾಕಿ ಹೊಡಿಬೇಡಿ, ಸನ್ಮಾನ ಮಾಡ್ಕೊಂಬಿಡಿ. ನಾನು ಮನೆಗೆ ಬರ್ತೀನಿ ನಿತ್ಯ. ನಂಗೆ ಮಂಗ್ಳೂರು ಕಡೆ ಮೀನು ಬರುತ್ತೆ, ಮಂಡ್ಯ ಕಡೆ ಮಟನ್ ಬರುತ್ತೆ, ಬರುತ್ತೆ, ಗುಡ್ಡ ರೊಟ್ಟಿ ಬರುತ್ತೆ. ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ನಾನು. ನಿತ್ಯ ನಿಮ್ಮ ಮನೆಗೆ ಬರ್ತೀನಲ್ಲ, ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲ ಊಟಕ್ಕೆ ಬರ್ತೀನಿ. ಪಬ್ಲಿಕ್ ಮಾಡ್ಬಿಡಿ. ದೊಡ್ಡ ಮನೆ ಊಟ ತಂದಂತೆ ಶ್ರೀಮಂತರ ಮನೆ ನೋಟ ಚಂದ. ಎಲ್ಲ ಮನವೇ ಬಂದಿರೋದು, ಎಲ್ಲ ಕಣ್ಣ ಮಕ್ಕಳು ನೀವು ಎಲ್ಲ ಬಡವರು. ಬಿಲ್ಡಪ್ ಮಾಡಿ ಕೊಡ್ತೀವಿ. ನಾನು ಶ್ರೀಮಂತ ಹೇಳ್ರಿ ಹೃದಯದಲ್ಲಿ ಶ್ರೀಮಂತ. 1/2 ಗಂಟೆಗೆ ಲೈವ್ ಆಗ್ತೀನಿ. ಅಲ್ಲಿ ಬರೀ ಎಲ್ಲ ಬುದ್ಧಿ ಬಂದಲ್ಲ ಖುಷಿ ಎಲ್ಲ ಅಪ್ಪ ಅಪ್ಪ ಅಂತ ಅಂಕಲ್ಲಲ್ಲ ಅಪ್ಪ ಇಲ್ಲಿ ಚಿಕ್ಕಪ್ಪನ ಚಿಕ್ಕಪ್ಪನ ಇಂಗ್ಲೀಷ್ ಕನ್ನಡನಾ? ಕನ್ನಡನಾ? ಕನ್ನಡಿಗರಿಗೆ ಯಾರು ಉಳಿದಿಲ್ಲ, ಎಲ್ಲ 18 ವಯಸ್ಸು ಸ್ವಂತ ಉಳಿದಿದೆ ಅಲ್ವಾ? ಬೂಸ್ಟ್ ಬೋರ್ಬಿಟ್ಟು ಅಂತಿರಲ್ಲ
ಫೋನ್ ಮಾಡ್ತಿದ್ದೀರವ ಯಾರಿಗೆ ಬಿದ್ದಿಲ್ಲ ಪುಣ್ಯಾದ್ರಲ್ಲ ಅಂತ ನಮ್ಮ ಅವಾಗ ಮಾಡ್ತಾರೆ ಹೋಗಿಲ್ಲ ಅಂತ ಬೈತಾನೆ. ನೋಡಿ ಇನ್ನೊಮ್ಮೆ ಲಾಸ್ಟು ಯಾರ ಮನೆ ಮಕ್ಕಳಿದಾವೆ ಯಾರಿಗೆ ಮಕ್ಕಳಾಗಿಲ್ಲ ತೇರ್ ತಗೊಂಡೋಗಿ ನೀವು ಕೇಳಿಸ್ಕೊಳ್ಳಿ. ತೀರ್ಥ ಪವಾಡ ಅಪ್ಪ ಮಕ್ಕಳು ಲಾಸ್ಟ್ ಹೇಳೋದು ಮತ್ತೆ ತೀರ್ಥ ಪವಾಡ ಎರಡು ನಂಬಿಕೆ ಗಡಿಯಾಟ ಟಿವಿ ಇಟ್ಟಂಗೆ ಅಂಗಡಿಗಳಿಗೆ ಫೋಟೋ ಹಾಕ್ಬೇಕು. ಸ್ಟಿಕ್ಕರ್ ಹಾಕೋದಿಲ್ಲ ಅಂದ್ರೆ ಸಣ್ಣ ಅಂಗಡಿ ಗಾಡಿ ಒಳಗೆ ಒಳಗಿನ ಸ್ಟಿಕ್ಕರ್ ಅಂತ ಹೊರಗೆ ಎರಡು ಕಡೆ ಕಾಣಂಗೆ ಅನ್ಸ್ಕೋಬೇಕು. ಯಾವ್ದು ಅನಾಹುತ ಆಗಲ್ಲ. ನಾಲ್ಕನೇದು ಸ್ವಲ್ಪ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಯಾರು ಬಡಬಗ್ರು ಬರಲಿ ಬಿಚ್ಚು ಅಲ್ಲಿ ಬೇಡ್ಕೊಳ್ಳಿ. 3 ಸರಿ ಬರ್ಬೇಕು 10 ಸರಿ ಬರ್ಬೇಕಲ್ಲ ಫ್ರೀಯಾದ ಬನ್ನಿ. ಆಮೇಲೆ ಯಾರ ಮನೆ ಮಾಟ ಇದೆ ಮಂತ್ರ ಇದೆ ಸೇರ್ತಾ ಕೊಡ್ತೀವಿ. ಅಲ್ಲಿ ಮಾಟ ಇದೆ ಮಂತ್ರ ಇದೆ ಸೇರ್ತಾಳೆ ಕಟ್ಟಿ ಹುಷಾರಿಲ್ಲ ಅಂದ್ರೆ ನೀರು ಕೊಟ್ಟು ತಂಬಿಗೆ ತಂಬಿಡ್ತೀವಿ ನೀರು ಒಳಗೆ ಸೇರ್ತಾ ಕುಂಕುವಾಗ ಅಳ್ಳಾಡಿಸಿ ಅಮಾವಾಸ್ಯೆ ಮಾಟ ಮಂತ್ರ ಬನ್ನಿ ಬರೋಲ್ಲ. ದನಕಾರಿ ಇದ್ದೇ ದನಕಾರಿ ಮೇಲೆ ಹಾಕ್ಬಿಡಿ. ತೋರ್ತ ನೀರು ಬರ್ತಿಲ್ಲ ಯಾರು ರೈತರು ಬೇಡ್ಕೊಂಡು ನೀರು ಬರ್ತಾರೆ ಅದಲ್ಲ ಕಡಿಮೆಲ್ಲ. ಎಲ್ಲ ಹಾಕ್ಸ್ಕೊಂಡ ಚಿತ್ತೆಲ್ಲ ನೀರು ಬಿದ್ದಿಲ್ಲ ಅಂದ್ರೆ ಎಲ್ಲರ ಬರ್ತಾರೆ ಕೇಳಿಲ್ಲ ಬರ್ತಾರೆ ತಡಿ ಅವ್ರು ಹೇಳಿದ್ರು ಅವ್ರಿಗೆ ಬರ್ತಾರೆ ಪೇಷಂಟ್ ಅವ್ರ ಹತ್ರ ಕೂತ್ರೆ ಆನೆ ಬರ್ತೀವಿ ಆಲೋನ ಮಾಡ್ತಿದ್ದ ಬನ್ನಿ ಮಕ್ಕಳಾಗ್ತಾರೆ. ಮಕ್ಕಳನ್ನ ಮಾಡಿ ದೇವ್ರನ್ನ ಬೇಡ್ಕೊಳ್ಳಿ. ಸಾಕ್ಷಿ ನಾವೇ ಮಕ್ಕಳಾಗ್ತವೆ. ಕೇಳಿ ಅಗ್ರಪುರದಾಗ ಹೊಡಿತೀವಿ ನಾನು ಹೊಡೆದ್ರೆ ನಿಂಬೆ ಹಣ್ಣ ಮಾಮ ಕೆಳಗಡೆ ಮಾರ್ಕೊಂಡ್ಬಿಡಿ. ಎಳ್ನೀರು ಎಳ್ನೀರು ನೀವು ಜಾಸ್ತಿ ಬಿಡ್ಬೇಕು. ಆಂಧ್ರ ಏನ್ ಮಾಡ್ತೀರ ಮನೆಗೆ? ನೀವೇನ್ ಮಾಡ್ತೀರ? ಅವ ಬಂದವರ ಭಕ್ತರು ಮನೆಗೊಂದು ಫೋಟೋ ಇಟ್ಕೊಳ್ಳಿ. ಆಲ್ವನ ಮೊಸರನ್ನ ಮಾಡಿ ನಿಂತು ದೇವ್ರು ಉಣ್ಣಕ್ಕಲ್ಲ. ಅದು ನಿಮ್ಮ ಯಜಮಾನ್ ಚೆನ್ನಾಗಾಲಿಕ ಅದು ಬಿದ್ದೋಗ್ರಿ ಕಸ ನಿಮ್ಮ ಯಜಮಾನಿಗೆ ಹೇಳಿ ಸೇರ್ತ ಖುಷಿ ಬೇಡ್ಕೊಡ್ರಿ. ಹಾಸ್ಪಿಟಲ್ ಗಿಸ್ಪಿಟ ಮೈಸೂರಿಗೆ ಹೋಗ್ಬೇಡ. ಯಾರು ಕಷ್ಟ ಮನೆ ಬಂದು ಹೆಂಗೆ ಹೇಳ್ರಿ ಸೀರೆ ಕೊಟ್ಟ ಅವನಿಗೆ ಮೊಬೈಲ್ ತೆಗಿ. ಸೀರಿಯಲ್ ಅದು ಹೇಳ್ತಿಕೊಂಡ ಹೇಳಿಲ್ಲ ಅವನು ಏನಾಯ್ತು ಮಕ್ಕಳು ಅಂತಮ್ಮ ನೀನು ಹೇಳಿಲ್ಲ. ಮಗು ಆಗುತ್ತಲ್ಲಮ್ಮ ಆಗಲಿ ನಾನೇ
ಸಂತೋಷ ಸಂಗತಿ ಏನಂದ್ರೆ ಮೊದ್ಲು ಗೊತ್ತಿರುತ್ತೆ ನಮ್ಮ ಆಟೋ ಯೂನಿಯನ್ ಪ್ರೆಸಿಡೆಂಟ್ ಹಿಂಗಡೆ ಹೋಗ ನನ್ನ ಮುಂಚೆ 800,000 ಕೇಳಿದ್ರೆ ಅವ್ರ ಬುದ್ಧಿ ಹೇಳಿ ಅವ್ರ ಜಗಳ ಆಡ್ಕೊಂಡು ಈಗ 150 ಬರ್ತಾರೆ 200 ಕಾಮಡಿ 250 ಬರ್ತಾರೆ 50 ರೂಪಾಯಿ ಸೀಟ್ ಲೆಕ್ಕ ಯಾರೋ ಒಬ್ಬ ಒಂದು 5 ರೂಪಾಯಿ ಕೊಡ್ಬೇಡಿ 200 ರೂಪಾಯಿ ಬಾಡಿಗೆ ಲೆಕ್ಕ ಅರ್ಜೆಂಟ್ ಇದ್ರೆ ಅರ್ಥ ಮಾಡ್ಕೊಳ್ಳಿ. ಏನಿಲ್ಲ ನಾವು ಡ್ರಾಪ್ ಮಾಡ್ತೀವಿ ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಇತ್ತು ಗಾಡಿ ಎಲ್ಲ ಟಂಪೋ ಡ್ರಾಪ್ ಮಾಡಿದ್ರೆ ಎತ್ತಾಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಟಂಪೋ ನಿಲ್ಸ್ಬಿಟ್ಟಿದೀವಿ. ಆಲ್ಟ್ ಆದ್ರೆ ಬಿಸ್ಕೆಟ್ ಕೊಡಿ ಬರ್ಗರ್ ಕೊಡಿ ಅಂತ ಹಂಗಾಗಿ ಆಲ್ಟ್ ಮಾಡಿದೀವಿ. ರಾತ್ರಿ ಆಲ್ಟ್ ಆದ್ರೆ ಮೊಸರನ್ನ ಕೊಟ್ರೆ ನಮ್ಮ ಮಕ್ಕಳು ಇಡ್ಲಿ ತಿನ್ನಲ್ಲ ಮೊಸರನ್ನ ತಿನ್ನಲ್ಲ ಅಂತ ನಾವು ಮಾಡಿಕ್ಕಾಗಲ್ಲ. ಆಮೇಲೆ ನಮ್ಗೊಂದು ಆಸೆ ಏನಂದ್ರೆ ನಮ್ ದೇವರಿಗೆ ನಮ್ಗೆ ಸಿಕ್ಕಿರೋದು ಇದೇ ಕೈ 5 ಅಡಿಗೆ ನೀರು 8 ಅಡಿ ವಿಗ್ರಹಮೂರ್ತಿರ ಮಕ್ಕಳು ಒಂದ್ ಸೊಳ್ಳೆ ಕಡಿಯಲ್ಲ ಒಂದನೇ ರಕ್ತ ನಾಯಿ ನೆಕ್ಕಲ್ಲ. ಬಲಗಡಿಕೆ 9 ಮೆಟ್ಲ 3 ಮೆಟ್ಲ ಹತ್ತಿ ಬಲಗಡಿ ಬಾವಿ ಕಾಣುತ್ತೆ ಯಾರು ಬಾವಿ ನೋಡಲ್ಲ. ಬೆಳಿಗ್ಗೆ ದೇವ್ರು ಸ್ಟ್ರೈಟ್ ಇರುತ್ತೆ ಸಂಜೆ ಟರ್ನ್ ಆಗುತ್ತೆ. ಈ ಜನಗಳಿಗೆ ಅದೇನು ಮೈಮೇನೆ ಗೊತ್ತಿಲ್ಲ ಕಳ್ತನ ಮಾಡಂಗಿಲ್ಲ ಸುಳ್ಳು ಹೇಳಂಗೆ ಇಲ್ಲ ಇಲ್ಲಿ ಇದೆಲ್ಲ ಮೈಮೆ ಗೊತ್ತಿಲ್ಲ. ಮತ್ತೆ ಎಲ್ಲೋ ಕಾಯ್ತೀರಿ ಟ್ರೈನ ಕಾಯ್ತೀರಿ ಬಸ್ಸ ಕಾಯ್ತೀರಿ ನಿಧಾನಕ್ಕೆ ಮನೆಗೆ ಹೋಗಿ. ನನ್ನ ಆಸೆ ಇಷ್ಟೇ ಹೆಂಗೆ ಆರೋಗ್ಯ ಬಂದಿದ ಹಂಗೆ ಆರೋಗ್ಯ ಮನೆಗೆ ಹೋಗಿ ಹಬ್ಬದ ಇನ್ನ ಸ್ವಲ್ಪ ಹೊತ್ತಿಗೆ ಗುರುಗಳು ಬರ್ತಾರೆ ಗುರುಗಳು ಮಾತಾಡ್ಕೊಂಡು ಹೋಗಂತಾರೆ ಏನೋ ಪ್ರಸಾದ ಕೊಟ್ಬಿಡ್ತೀನಿ ಆಯ್ತಾ. ಹಂಗೆ ಗುರುಗಳು ನೋಡಬೇಕು ಅಂತಕ್ಕಂಥದ್ದಿದ್ರೆ ಅಂದಿದ್ದೀನಿ ಕೈ ಎತ್ತಿ ನಿಷ್ಠೆಯಿಂದ ಎಷ್ಟು ನೋಡ್ಕೊ 1 2 1.5 2 ಕಾಲು ಎಲ್ಲ ಪೂರ್ತಿ ಎತ್ತಲ್ಲ ಅರ್ಧ ಬರೋ ಡೌಟ್ ಅವ್ರಿಗೆ 1 2 3 4 5 ನಮಸ್ಕಾರ ಆಗುತ್ತೆ ಗುರುಗಳು ಅಲ್ಲಿ ಬೋರ್ಡ್ ಹಾಕಿಲ್ಲ ಅವರೇ ಗುರುಗಳು ಅಲ್ಲಿ ಬೋರ್ಡ್ ಇದೆ ನೋಡಿ ಬೋರ್ಡ್ ಕೆಳಗೆ ಕಣ್ಣು ಮುಚ್ಚಿ ಕೂತಾರ ಅವರೇ ಗುರುಗಳು ಅವ್ರು ನೋಡ್ಕೊಂಡೋಗಿ ಪ್ರಸಾದ ಕೊಡ್ತೀನಿ ಈಗ. ಇನ್ನೊಂದ್ಸರಿ ತಮ್ಮ ಇದು ಇನ್ನೊಂದ್ಸರಿ ನಮ್ಮ ಮಗ ನನಗಿಬ್ರು ಮಕ್ಕಳು ಚಿರಂಜೀವಿ ದುರ್ಗ ದೊರೆದುರ್ಗ ಅಂತ 5 ಮಗ ನಾಳೆ ನನ್ನ ಮಗನ ಹುಟ್ಟುಹಬ್ಬ. ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ಯಾರು ಲೈವ್ ಅಲ್ಲಿ ನೋಡ್ತಿದ್ರು ಅವರು ಮತ್ತೆ ಬಂದಿರೋಂಥವ್ರು ಜೋರ ಒಂದ್ಸರಿ ನಿಮ್ಮ ಇದರಿಂದ ನನ್ನ ತಮ್ಮಂಗೆ ನಮ್ಮ ಮಗನ ಮತ್ತೆ ಆಶೀರ್ವಾದ ಮಾಡಿ. ಇಬ್ರು ಮಕ್ಕಳು ಚೆನ್ನಾಗಿರ್ಲಿ ಅಂತ ಇಬ್ರು ಮಕ್ಕಳು ಚೆನ್ನಾಗಿರ್ಲಿ ನನ್ನ ಸೇವೆ ಮಾಡ್ತಾನಂತೆ. ಇನ್ನೊಂದು ವಿನಂತಿ ಇಲ್ಲಿ ದಯವಿಟ್ಟು ಯಾರು ಖಾಲಿ ಬೀಳಬಾರ್ದು ಇದು ಆಗ್ನೆಲ್ಲ ಈಗೇನೆ ತಿನ್ನ ಅನ್ನ ಕೊಟ್ಟು ಖಾಲಿ ಬೀಳೋಣ ದೊಡ್ಡಷ್ಟೇ ಬೇಡ. ನೀವು ಕೂಡ ಅನ್ನ ತಿಂತಿರೋದು ನೀವು ಕೂಡ ಬಟ್ಟೆ ತಿಂತಿರೋದು ನೀವು ಕೂಡ ಇವೆಲ್ಲ ಖಾಲಿ ಬೀಳಂಗಿದ್ರೆ ಅಂತರೂ ನನಗೆ ಚಿಕ್ಕ ನಮ್ಗೆ 43 ವರ್ಷ ನನಗೆ ಚಿಕ್ಕ ಮಾತ್ರ ಬೆಳಿ ಆಯ್ತಾ. ಹಂಗ್ ಮುಟ್ಟ ಅಂತಾರೆ ಅಲ್ಲಿ ಹಿಂಗೆ ಮುಟ್ಕೊಂಡು ಹೋಗಿ ಇಲ್ಲಾಂದ್ರೆ ಅಲ್ಲಿ ಆಮೇಲೆ ಮುಟ್ಟು ಅಂತ್ರಿ ಹಂಗೆ ಮುಟ್ಟಬೋದು ದುಡ್ಡಿಲ್ಲ ಫೀಸ್ ಇಲ್ಲ ಗಿದಿಲ್ಲ ಅದಾಯ್ತಾ. ಮನಸ್ಸಿಂದ ಮುಟ್ಟಿ ಇಷ್ಟೆಯಿಂದ ಮನೆಗೆ ಹೋಗಿ ದಯವಿಟ್ಟು ಅದೇ ಸಾಧ್ಯವಾದ್ರೆ ಶೇರ್ ಮಾಡಿ ದುರ್ಗಾಸನ ಪೇಜ್ನ ಅಮ್ಮ ಇರಮ್ಮ ಸಾಧ್ಯವಾದ್ರೆ 4 ಜನಕ್ಕೆ ಗೊತ್ತಾಗಲಿ ಶೇರ್ ಮಾಡಿ 4 ಜನ ಸೇರ್ ತಗೊಳ್ಳಿ. 4 ಜನ ಬಗ್ಗೆ ಮಾತಾಡಬೇಡಿ. ಯಾರು ನಿಮ್ಮ ಅಕ್ಕಪಕ್ಕ ಮನೆ ಸೋರತ್ತೆ ಅವ್ರಿಗೊಂದು ಸೀಟ್ ಹಾಕೊಡಿ. ನಿಮ್ಮೂರ ಬಡವರಿದ್ರೆ ನಿಮ್ಮ ಅಂದಾಶ್ರಮ ನಿಮ್ಮೂರ ಅಂದಾಶ್ರಮ ವೃದ್ಧಾಶ್ರಮ ಇದ್ರೆ ನಮಗೆ ನಂಬರ್ ಕೊಟ್ಟೋಗಿ ಗೊತ್ತಾಯ್ತಾ. ಅಂದಾಶ್ರಮ ವೃದ್ಧಾಶ್ರಮ ನಂಬರ್ ಕೊಟ್ಟೋಗಿ ದಯವಿಟ್ಟು ಮಕ್ಕಳ ಬಗ್ಗೆ ಎಚ್ಚರವಿರಲಿ. ಸುತ್ತಲೂ ಕರೆಂಟ್ ಇರುತ್ತೆ ಗ್ರೌಂಡ್ ಇರುತ್ತೆ ಮಳೆ ಬಂದಿದೆ ಹಳ್ಳೆ ಇರುತ್ತೆ ಮಕ್ಕಳ ಬಗ್ಗೆ ಬಹಳ ಎಚ್ಚರಿಂದ ಇರ್ರಿ ಆಗ್ಬೋದಾ. ಅಮ್ಮ ನೀವು ಅಲ್ಲೇ ಕೂತಿರಿ ತುಂಬಾ ಬಡದಾರೆ 2 ಮಕ್ಳಿಗೆ ಫೀಸ್ ಕೊಡಿ ಓದಕ್ಕೆ 2 ಸೀಟ್ ಕೊಡ್ಸಿ. ರಸ್ತೆ ಇದೆ ನೋಡ್ಕೊಳ್ಳಿ ಆರ್ಕೆಸ್ಟ್ರಾ ಮಾಡಿ ಪಟಕೆ ಹೊಡೆದು ಡಮ್ ಡಮ್ ಅನ್ಸೋ ಬದಲು ಏನ್ ಮಾಡ್ತೀರಿ ಗೊತ್ತಾ ಒಂದು ಬೋರ್ ಹಾಕ್ಸ್ಕೊಳ್ಳಿ ಊರಿಗೆ ನೀರು ಬರುತ್ತೆ. ಈಗ ಈ ಕೆಲಸ ಮಾಡಿದ್ರೆ ಉದ್ದಾರ ಆಗ್ತೀರಾ ಅಂತ ಮಾಡಲ್ಲ ಅಲ್ವಾ. ಆಮೇಲೆ ಜಾತಿ ಸಂಘಗಳು ಬೇರೆ ಆ ಜಾತಿ ಅವ್ರ ರಕ್ತ ಕುಡಿದ್ರೆ ಬೇರೆ ರಕ್ತ ಕುಡಿಬೇಡ ನೋಡೋಣ ಅಲ್ವಾ. ಹಾಸ್ಪಿಟಲ್ ಡಾಕ್ಟರ್ ಅಂತ ಫಸ್ಟ್ ಪುಸ್ತಕ ಅವ್ನು ಹೋಗ್ತಾ ಅದು ಕೇಳೋದೇ ಇಲ್ಲ. ಇಲ್ಲಿ ಬಂದು ಗುದ್ದಾಡು ಏನ್ ಗುದ್ದಾಡ್ತೀರ ಹಳ್ಳಿ ಕಡೆ ಯಾರೋ ಮನೆ ಊರಿಗೆ ಹೋಯ್ತೆ ಕಣಪ್ಪ ಈ ಬೀದರ್ ಆ ಬೀದಿ ನಂಗೆ ಗೊತ್ತೇ ಇಲ್ಲ ಯಾರೋ ಮನೆಗೆ ಹೋದೆ ಸ್ವಾಮಿ ನೀವು ಗೌಡ ಮುಂದೆ ಈ ಬೀದಿ ಬರಂಗಿಲ್ಲ ಅಂದ್ರು. ಅಪ್ಪ ಆ ಬೀದರ್ ಈ ಬೀದಿ ಗಾಳಿ ಹೆಂಗ್ ಇರ್ಕಂತಾರೆ ಬೀದಿ ಬೀದಿ ಗೆರೆ ಹಾಕ್ತಾರೆ ಗಾಳಿಗಳನ್ನ. ದಯವಿಟ್ಟು ಗುದ್ದಾಡ್ಬೇಡಿ. ಒಳ್ಳೆ ಮಳೆ ಬರ್ಲಿ ಒಳ್ಳೆ ಬೆಳೆ ಬರ್ಲಿ ಒಳ್ಳೆ ವಾತಾವರಣ ಆಗ್ಲಿ ಅಂತ ಯೋಚನೆ ಮಾಡೋಣ. ಯಾರ ಕೇಳಿ ಕ್ಯಾನ್ಸರ್ ಶುಗರ್ ಮಗು ಮಾತಾಡಲ್ಲ ಮಗು ನಡೆಯಲ್ಲ ಅಂತೀರಿ ಅಲ್ವಾ. ಎಷ್ಟೋ ಜನಕ್ಕೆ ಮಕ್ಕಳು ಮಾತಾಡ್ತಾರೆ ಎಷ್ಟೋ ಮಕ್ಕಳೇ ಇಲ್ಲ ಅಪ್ಪ ಅಮ್ಮನ ಸಾಕಿ ದಯವಿಟ್ಟು ಅದತ್ರ ಸಾಕ್ತಾರೆ ಸಾಕಲ್ವಾ. ಈಗೆಲ್ಲ ಮಕ್ಕಳಲ್ಲಿ ಹಾಸ್ಟ್ಲು ನಾಯಲ್ಲಿ ಹಾಸಿಗೆ ಮೇಲೆ ಯಾರಪ್ಪ ಅಪ್ಪ ಅಮ್ಮ ಎಲ್ಲಿ ಅಂದಾಶ್ರಮದಲ್ಲಿ ನಾಯಿಗಳಲ್ಲಿ ಹಾಸಿಗೆ ಮೇಲೆ. ನಮ್ಮ ನಾಯಿ ನಾನು 8 ನಾಯಿ ಸಾಕಿನ ಆಚೆ ಕಡೆ ನೀವು ಒಳಗೆ ಬಂದು ನಿಮ್ಮನ್ ಕಾಯ್ತಾವ ನಮ್ಮನ್ ಕಾಯ್ತಾವ ನೀವು ನಾಯಿ ಕಾಯ್ತೀರಿ. ಮೊನ್ನೆ ನನ್ಗೆ ಹೋಯ್ತು ನಾನು 6 ನಾಯ್ದು ಹೊಡ್ಬಂದು ಆಚೆಗೆ ಬಹು ಅಂತ ಯಾಕಕ್ಕ ಅಂತ ನನ್ ಕಡಿಯುತ್ತ ಅಂತ ಇಲ್ಲ ಸಿರ್ಲಾಕ್ ಹಾಕಿಲ್ಲ ಅಂತ ಬೊಗಳ್ತಾ ಇದ್ದೀನಿ. ನಂದು ಮನ್ಸರ ಒಳಗೆ ಬಂದು ಬೈತೆ ಒಳಗೆ ಬರ್ಬೇಡ್ರಿ ಅಂತ ಯೋಚನೆ ಮಾಡಿ. ಫಸ್ಟ್ ಯಾರು ಸಾಕ್ತೀರಾ ನಿಮ್ಮ ತಾಯಿ ತಂದೆ ಸಾಕಿ ನಿಮ್ಮ ಅಪ್ಪ ಅಮ್ಮ ಒಳ್ಳೆ ವಿದ್ಯೆ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಸಂಸ್ಕಾರ ಕಲಿಸಿ. ನಾವು 6 ಜನ ಮಕ್ಕಳು ನಮ್ಮ ಅಕ್ಕ ದೊಡ್ಡಳು ತಂಗಿ ಹಿಂಗಿದ್ದಾಳೆ
ಅಲ್ಲಿ ಎಷ್ಟೇ ಕೆಲಸ ಮಾಡ್ತಾಳೆ ಇಲ್ಲ ಅಕ್ಕ. ನಾವು 6 ಜನ ಮಕ್ಕಳು, ನಮ್ಮ ಅಪ್ಪ ಸಿಪ್ಪಲ್ ಪಾಸಿರ್ಕೊಂಬತ್ತಿದ್ದ, ನಮ್ಮ ಅಮ್ಮ ರಾಗಿ ಹಿಟ್ಟು ವೇಸ್ಟ್ ಮಾಡ್ತಿರಲ್ಲ ಅದನ್ನ ಜಲ್ಸಿ ಬಂದು ಅಂಬ್ಲಿ ಮಾಡ್ತಿತ್ತು. ನಾವು ಕುಡಿಯೋದೇ ಕಲ್ತಿರ್ಕೊಂಡ್ರಪ್ಪ. ಯಾರ ಕೇಳಿ ಬಹಳ ಸಂಗತಿ ಬಿದ ಮಗ ಹೊಡಿತಾನೆ ಅಂತೇಳಿ. ಗಲಾಟೆ ಕಮ್ಮಿ ಮಾಡಿ, ಗಲಾಟೆ ಕಮ್ಮಿ ಮಾಡಿ. ಏನೇ ಇನ್ನೇ ಸರಿ ಈ ಶಬ್ದ ದೂರ ಆಗ್ಲಿ ಅಂತ ನನ್ನ ಆಸೆ. ಮಗು ಹೊಡಿತಾರೆ ಅಂತ ಮಾತ್ರ ಯಾರು ಹೇಳ್ಬೇಡ್ರಪ್ಪ. ಬಹಳ ಬೇಜಾರ ಸಂಗತಿ ಏನಂದ್ರೆ DA ಡಿಗ್ರಿ ಅಲ್ಲ, DA ಡಿಗ್ರಿ ಮಾಡೋದಂತೆ ಮಗಳು ಎದಿಗೊದಿತ್ತು, ಮಗ ಎದಿಗೊದಿತ ಕಾಯ್ತಿ ಡ್ರೈವರ್ ಬನ್ನಿ. ಯಾಕಂದ್ರೆ ನಾನೊಬ್ಬ ಡ್ರೈವರ್, ನನಗೆ ಗೊತ್ತಿರುತ್ತೆ ಹೊರಗಡೆ ಏನು ಸಿಕ್ಕಲ್ಲ ಅಂತ. ನಿಮ್ಮ ಚಾಲಕರಾದ ದಯವಿಟ್ಟು ಫೋನ್ ಮಾಡಿ ಕರಿಬೇಕು ಅವ್ರನ್ನ, ಆಯ್ತಾ? ನಿಮ್ಗೊಂದು ಸಂತೋಷ ಸುದ್ದಿ. ಫಸ್ಟ್ ಎಲ್ಲರೂ ಒಂದ್ಸರಿ ಯಾರು ಕೂತಿರೋ ಪ್ರಸಾದಕ್ಕೆ ಬರಬೇಕು. ಆಮೇಲೆ ಕೆಲವೇ ಕ್ಷಣದಲ್ಲಿ ಗುರುಗಳು ಬರ್ತಾರೆ. ಈಗ ಯಾರು ಗುರುಗಳು ನೋಡ್ಬೇಕು ಅಂತಿದ್ದೀರಾ, ಸ್ವಾಮಿ ನೋಡ್ಬೇಕು ಅಂತಿದ್ದೀರಾ ಅಂತಾರೋ ಈಗ ನನ್ನ ಸ್ವಲ್ಪ ಮೇಕಪ್ ಮಾಡ್ಕೊಂತ ಯಾರು ಬರ್ತಾರೆ. ನೋಡ್ಬೇಕು ಅಂತ ಯಾರು ಇದ್ರೆ ಗುರುಗಳನ್ನ ಇನ್ನು ಸ್ವಲ್ಪ ಕರೆಸ್ತೀನಿ. ಯಾರಂತ ನೋಡೋರು ಇದ್ರೆ ಮಾತ್ರ. ಯಾರಿದ್ದೀರಾ ಕೈ ಎತ್ತಿ ನೋಡೋದಂತ, ಸ್ವಾಮಿಗಳು ನೋಡೋದಂತ ಇದ್ರೆ ಯಾರು ನೋಡಲ್ವಾ? ಭೂಮಿ ಮೇಲೆ ಯಾರು ಸ್ವಾಮಿಯರು ಗುರುಗಳು ಏನಲ್ಲ. ಯಾಕಂದ್ರೆ ನೀವು ನಮ್ಮನ್ನು ಸ್ವಾಮಿಯರು ಮಾಡಿರ್ತೀರ ಅಷ್ಟೇ, ನೀವು ನಮ್ಮನ್ನು ಗುರುಗಳು ಮಾಡಿರ್ತೀರ ಅಷ್ಟೇ. 2 ಕೋಡ್ ಬಂದಿರ್ತಾವ ನಮಗೆ, ನಾವು ಹಂಗೆ ಹಿಂಗೆ ಅಂತ. ಇಲ್ಲ ಆತರ ಏನಿಲ್ಲಪ್ಪ. ಇಲ್ಲಿ ದುರ್ಗಾ ಸ್ಥಳ ಅಂತ ಹೇಳಿ ಅದೇ ಫೇಮಸ್. ಅಲ್ಲಿ ದುರ್ಗಮ್ಮ ಗಂಗಮ್ಮ ಅಂತ ಹೇಳಿ ಇಬ್ರು ಪವಾಡ ಕಲ್ಲುಗಳು, 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿ. ಆ ಮಕ್ಕಳು ಕರ್ಕೋಬೇಕು ಯಾರು ದಯವಿಟ್ಟು. ಆ ಮಗು ಆಡ್ತಿರೋ ಮಗು ಕರ್ಕೊಳ್ಳಿ ಯಾರು. ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಮನೆ ಅಮಾವಾಸ್ಯೆ ಕುಣಿತಾ ಇದ್ರು. ನೋಡಿದ್ರೆ ದುರ್ಗಮ್ಮ ಹೆಂಗೆ ದೊಡ್ಡ ಮಗ ಇದ್ದಾನೆ, ಗಂಗಮ್ಮ ಹೆಂಗೆ ಚಿಕ್ಕವಾಗ ಇದೆ. ಬಹಳ ಸಂತೋಷ ಸಂಗತಿ ಏನಂದ್ರೆ ನಾಳಿಕೆ ನಮ್ಮ ಮಗನ ಹುಟ್ಟುಹಬ್ಬ ಚಿರಂಜೀವಿ ದುರ್ಗಂದು. ಸದಾ ನಿಮ್ಮ ಆಶೀರ್ವಾದ, ನಿಮ್ಮ ಆರೈಕೆ, ಆ ದೇವರ ಪ್ರೀತಿ ನಿಮ್ದು ಪ್ರೀತಿ ಇರಲಿ ಅಂತ ಮತ್ತೆ ಎಲ್ಲ ನಮ್ಮ ಮಗ ನಾಳೆ ಆಯಸಾರ ಕೊಡ್ಲಿ ಅಂತ ಚಿರಂಜೀವಿ ದುರ್ಗಂದು ಆಶ್ರಮ ಕೊಡಿ ನಿಮ್ ಕಡೆಯಿಂದ. ಇವತ್ತು ಈ ಮಟ್ಟ ನಾವು ಬೆಳೆದೀವಿ ಅಂದ್ರೆ ನಿಮ್ ಸಹಕಾರ. ಯಾಕೆಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಮಾಡೋದು ನಾನಲ್ಲ. ಯಾರೋ ಬರ್ತಾನೆ ಮಾಡ್ತಾನೆ, ಯೂಟ್ಯೂಬ್ ಫೇಸ್ಬುಕ್ ಮಾಡ್ತಾನೆ, ಜಗತ್ತಿ ಪ್ರಸಿದ್ಧ ಮಾಡ್ತಾರೆ. ವೀಲ್ ಚೇರ್ ಬರ್ತಾನೆ, ಕಾಲ್ ಬರುತ್ತಂತೆ ಫೇಸ್ಬುಕ್ ಹಾಕ್ತಾನೆ, ನನ್ನ ಕಣ್ಣು ಬರುತ್ತಂತೆ ನನ್ನ ಫೇಸ್ಬುಕ್ ಫೋಟೋ ಕೊಡ್ತಾನೆ, ಜೊತೆಗಿರ್ತಾನೆ. ಅಪ್ಪ ಊಟ ಮಾಡಲ್ಲ ಅಂತ ಕಿಡ್ನಿ ಊಟ ಮಾಡತ್ತ ಅಪ್ಪ ಅಂತ. ನಾವು ಒಂದೇ 100 ರೂಪಾಯಿ ದುಡ್ಡಿಲ್ಲ ಅಂತ ಯಾರೊಬ್ಬ ಮಹಾನುಭಾವ ಡಾಕ್ಟರ್ ಮಗು ನೋಡಿರ್ಲಿಲ್ಲ ಅಂತ ಬಡತಂದಾಗಿದ್ದಂತ. ನಾವು ಒಂದು ಮಗು ಇಲ್ಲ 15 ವರ್ಷ ಮಗಳು ಹೇಳಂಗೆ. ನಮ್ಮ ಅಪ್ಪ ಕರೆಂಟ್ ಬಿಡುತ್ತೆ 8 ಮೇಲೆ ಯಾರು ಬಂದಿರಲಿಲ್ಲ. ಈಗ ನಿಮ್ ಸಹಕಾರ, ತಾಯಿ ಸಿಕ್ಕಿದ ಮೇಲೆ ಮುತ್ತಿನಂತ ಮಕ್ಕಳು ಮತ್ತೆ ನಿಮ್ ಸಹಕಾರ. ಇಲ್ಲಿ ಯಾರು ಗುರುಗಳಿದಾರ, ಸ್ವಾಮಿಯರಿದಾರ, ಪವಾಡ ಪುರುಷಿದಾರ ಅಂತ ಏನು ನಿಮ್ ತಲೆಗಳು ಇಟ್ಕೋಬೇಡಿ. ನಿಮ್ಮ ನಂಬಿಕೆನೆ ಪವಾಡ, ನಿಮ್ ನಂಬಿಕೆನೆ ಪವಾಡ ಪುರುಷ ಎಲ್ಲ ಒಳಗಡೆ ಕೂತಿರೋರು. ಇಲ್ಲಿ ಒಂದೇ ಒಂದಿರೋದು ನಂಬಿಕೆ, 2ನೇದು ನಿಮ್ ಮನೆಗೆ ತೀರ್ಥ, 3ನೇದು ನಿಮ್ ಮನೆ ಗಡಿಯಾರಿಟ್ಟಂಗೆ ಫೋಟೋ. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿ ನೀವು ಮೈ ತಗೊಂಡಿಲ್ಲ, ಹಂಗೆ ಹಿಂಗೆ 9 ಸರಿ ಬರ್ಬೇಕು, ಆ ಜಾತಿ ಈ ಜಾತಿ ಏನಿಲ್ಲ. ನಂಬಿಕೆ ಇರ್ಲಿ. 4ನೇ ಮೈ ಮೇಲೆ ಅಂತರ. ಸಾಧ್ಯವಾದ್ರೆ ನಿಮ್ಮ ಬೇಕರ್ಗಳಿಗೆ, ನಿಮ್ಮ ಅಂಗಡಿಗಳಿಗೆ, ನಿಮ್ಮ ಕಾರ್ಗಳಿಗೆ 2 ಕಡೆ ಅಣಿಸಿ ಶಿಕಾರ. ನಿಮ್ಗೆ ಗೊತ್ತಿರುತ್ತೆ, ಹಾಕಿದ್ದಿಲ್ಲ ಒಳಗೆ ಅಣಿಸ್ಕೊಂಡ್ರೆ ನಿಮಗೆ ಕಾಣ್ತಾ ಇರುತ್ತೆ ಯಾವ್ದೇ ಕೆಟ್ಟಷ್ಟು ಬರದೇ ಇರ್ಲಿ ಅಂತ. ಹೊರಗೆ ಕಾಣ್ತಾ ಇರುತ್ತೆ 2 ಕಡೆ ಹಾಕೊಂಡ್ರೆ, ಒಳಗೆ ರೋಡ ಹೋಗ್ತಾ ಇರುತ್ತೆ. ನಿಂಬೆ ಅಂತ ತೊಳಿತೆ, ಮಾಟ ತೊಳಿತೆ, ಮಂತ್ರ ತೊಳಿತೆ, ದೇವಿ ನಮ್ಗೆ ಗೊತ್ತಿಲ್ಲ. ನಮ್ಮ ನಂಬಿಕೆಗಳು ಏನು ಬರ್ದೇ ಇರ್ಲಿ ಅಂತ ಆಯ್ತಾ. ಆಮೇಲೆ ಸಾಧ್ಯವಾದ್ರೆ ನೀವು ಅಂತ ಪ್ರೀತಿ ಇದ್ರೆ ನಿಮ್ಮ ಅಕ್ಕಪಕ್ಕ ಮುಂದೆ ತೀರ್ಥ ಕೊಡಿ. ಇಲ್ಲಾಂದ್ರೆ ಶ್ರೀ ಕ್ಷೇತ್ರ ದುರ್ಗಾಶ್ರಮ ಪೇಜ್ನ ಶೇರ್ ಮಾಡಿ. ಎಂತೆಂತ ಪುಣ್ಯಾತ್ಮರು ಯಾರೋ ಗೊತ್ತಿಲ್ಲ ನಂಗೆ, ಅವ್ರ ಪುಣ್ಯಾತ್ಮ ಹೆಸಳಕ್ಕೆ ಆಗಲ್ಲ ನಂಗೆ ಹೇಳಿ. ಜಗತ್ತಿಗೆ ಪ್ರಸಿದ್ಧಿ ಮಾಡ್ಯಾರ ನನ್ನ ಯೂಟ್ಯೂಬ್ ಫೇಸ್ಬುಕ್ ಹಾಕಿ. ಅವರೆಲ್ಲ ನಮ್ಗೆ ಅನ್ನ ಕೂಡ ಪುಣ್ಯಾತ್ಮರು. ಇವತ್ತು ಯಾರು ನೀವು ನಮ್ಗೆ ಕಾಣಿಕೆ ಡಬ್ಬೆಲ್ಲಿ ದುಡ್ಡು ಹಾಕಿದಿರಿ, ಅದು 1 ರೂಪಾಯಿ 4 ಆನೆ ಆಗ್ಲಿ 10 ಪೈಸೆ ಆಗ್ಲಿ, ಯಾರು ಸ್ಯಾರಿ ತಂದ್ಕೊಟ್ರಿ, ಬೆಲ್ಲ ಅಕ್ಕಿ ತಗೊಂಡು ಪುಣ್ಯಾತ್ಮರ. ಎಲ್ಲಿಂದಲೋ ಬಂದಿರಿ, ಉಪವಾಸ ಬಂದಿರಿ, ಗಟ್ಟಿ ಬಂದಿರಿ. ಇದೇ ಫಸ್ಟ್ ಬಂದು ಏನ್ ಬೇಡ, 9 ಸರಿ ಬನ್ನಿ, 10 ಸರಿ ಬನ್ನಿ, ಮರಿ ಕಡಿ ಅಂತ ಯಾವ ದೇವ್ರು ಹೇಳಲ್ಲ. ನಾವು ಪುಣ್ಯ ಏನಂದ್ರೆ ನಮ್ಮ ಅಪ್ಪ ಅಮ್ಮ ನಾವು 18 ತಿಳಿದೀವಿ ಆ 8 ರೂಮಲ್ಲಿ. ಪುಣ್ಯ ಏನಂದ್ರೆ ಎಲ್ಲ ಒಟ್ಟುಗೂಡಿ ಮಟ್ಟಿಗೆ ಅನ್ನ ತಿಂತಾ ಇದೀವಿ, ಅಪ್ಪ ಅಮ್ಮನ ಸಾಕೊಂಡಿದೀವಿ, ಯಾರ ಬಗ್ಗೆ ಮಾತಾಡಲ್ಲ, ದುರಾಸೆ ಪಡಲ್ಲ. ಆಮೇಲೆ ನನ್ನ ನೀವು ಗುರುಗಳು ಅಂತೀನಿ, ನಾ ಗುರುಗಳು ಆಗೇ ಇಲ್ಲ. ನಾನು ಪುಣ್ಯ ಮತ್ತೆ ಅಪ್ಪ ಅಮ್ಮನ ಸಾಕು ಪುಣ್ಯ, ಅವರಿಬ್ಬರು ತೊಳೆಯ ಪುಣ್ಯ, ಗಂಗಾ ಮುಂದೆ ತೊಳೆದು 2 ವರ್ಷ ನೀರು ಕೊಡಿ, ಇದೇ ಪುಣ್ಯ ಅಂತ ನಾವು ಸೇವಕರಾಗಿದ್ದೀವಿ. ನೀವು ಎಲ್ಲಿಂದೆಲ್ಲ ಬಂದು ಯಾಕೆ ಇಷ್ಟು 12 ಗಂಟೆ ಬರ್ತಾರೆ ಸ್ವಾಮಿಯರು ಅಂತಕ್ಕೆ, ಯಾಕೆ ಅಂತ ಗೊತ್ತಿರುತ್ತೆ ನಿಮ್ಗೆಲ್ಲ. 6 ಗಂಟೆಗೆ ಬಂದರೆ ಊಟ ಕೊಡ್ತಿದ್ವಿ, ಲೇಟ್ ಆಗುತ್ತಾ ಕೇಳ್ತಾರೆ ಪೂಜೆ ಮಾಡಕ್ ಮುಂಚೆ. ಒಳಗೆ ಬರ್ತಾರೆ ಮಕ್ಳು, ಇಟ್ಕೊಳ್ಳಿನೇ ಸಾಕು ಭಗವತ್ಗೆ ಅಂತ. ನಾವು ಮಕ್ಳು ಇಟ್ಕೋಬೇಕು. ಅಂದಾಗಿ 9 ಗಂಟೆ ಮಾಡಿದೀವಿ, ಪೂಜೆ 6 ಗಂಟೆ ಒಳಗೆ ಮುಗಿದು ಬರುತ್ತೆ. ಬೆಳಿಗ್ಗೆ ಹ್ಯಾಂಡಿಕ್ಯಾಪ್ ಪೇಷಂಟ್ ಮಕ್ಕಳು ಬಂದವರಿಗೆ 6-7 ಗಂಟೆ 8 ಗಂಟೆ ಒಳಗೆ ಮೊಸರನ್ನ ಮಜ್ಜಿಗೆ ಏನೋ ಮಾಡ್ಕೊಡ್ತಾ ಇದ್ವಿ. ಒಬ್ರು ಮೊಸರನ್ನ ಕೊಟ್ರೆ ನಮ್ಗೆ ಇಡ್ಲಿ ಕೊಡಿ ಅಂತಾರೆ, ನಾವು ಮಕ್ಳು ಇಡ್ಲಿ ಮಾಡ್ಕೊಡ್ಬೇಕು. ಇಲ್ಲಿ ಎಲ್ಲ ನಿಲ್ಸ್ಬಿಟ್ಟಿದೀವಿ. ಆಮೇಲೆ ಯಾರು ಬೇಜಾರಾಗ್ಬೇಡಿ, ಅಂತರಗಳು ಯಾವ್ದು ಹ್ಯಾಂಡಿಕ್ಯಾಪ್ ಪೇಷಂಟ್ ಇದೆ, ನಮ್ಮ ಮಜ್ಜು ಹ್ಯಾಂಡಿಕ್ಯಾಪ್ ನಾವೇ ನೋಡಿ ನಾವೇ ಕಟ್ತೀವಿ, ನಮ್ಗೇನು ಕೊಡಿಲ್ಲ. ಆಮೇಲೆ ಮನೆಗೆ ಅಂತರ ಕೊಡಲ್ಲ. ಆಮೇಲೆ ಫೋಟೋ ಕೊಡ್ತಿದ್ವಿ, ಯಾರಿಗೆ ತಗೊಂಡೋಗಿ ದುಡ್ಡಿಲ್ಲ ಅಂತ ಬಡವರಿಗೆ ಹ್ಯಾಂಡಿಕ್ಯಾಪ್ ಕೊಡ್ತಿದ್ವಿ. ಈಗ ಮನೆಗೊಂದು ಮಗ ಏನು ಕೊಡಿ ಸ್ಟಿಕ್ಕರ್,
ಅಂತರ ಕೊಡಿ ಅಂತಾರೆ. ಸೀರೆ ಕೊಡ್ತಿದ್ವಿ ಯಾರಿಗೆ ಗೊತ್ತಾ? ನಂದು ಬಂದರಿಗೆ ಬಂದೆಲ್ಲ ಸೀರೆ ಕೇಳದೆ. ಆಮೇಲೆ ನೀರು ಕೊಡ್ತಿದ್ವಿ, ನೀರು ಪವಿತ್ರದ್ದು, ನೀರು ಕೊಡಿ ಅಂತ ಬಂದು ಕೇಳ್ತಾರೆ ಫ್ರೀಯಾಗಿ. ನಮ್ಮ ದೇವಸ್ಥಾನದಲ್ಲಿ ಯಾರಿಗೂ ನಾವು ತೆರಿಗೆ ವಸೂಲು ಮಾಡಲ್ಲ, ದುಡ್ಡು ಕೇಳಲ್ಲ, ಚಂದ ಕೇಳಲ್ಲ. ನಿಮ್ಮನ್ನು ಬರ್ರಿನ ನಿಮ್ಮನ್ನು ಹೋಗ್ರಿನಲ್ಲಪ್ಪ ನಮ್ಮ ದೇವಸ್ಥಾನ ನಿಂಗೆ ನೀರು ಕೊಟ್ಟು ದುಡ್ಡಲ್ಲಿ ನಾವೊಂದು ಸ್ವಲ್ಪ ತಿಂದು ಸ್ವಲ್ಪ ಅಂದಾಸನ ವೃದ್ಧಾಶ್ರಮ ಮಾಡಿ ಸ್ವಲ್ಪ ಸಣ್ಣ ಗುಡಿ ಕಟ್ಕೊಂಡಿವಿ. ಇನ್ನ ಮಧುಕೆರೆ ನೀರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆ ಪುಣ್ಯದ ನೀರು ನೀವು ಕೋಟಿ ಕೊಟ್ಟು ಸಿಗಲ್ಲ. ಗೊತ್ತಿರುತ್ತೆ ನಿಮ್ಗೆ, ಮಾಯದಂತ ಮಳೆ ಬಂತು ಅಂತ ಹಾಡು ಬರುತ್ತೆ. ಅದು ಮಳೆ ಬರೋ ನೀರಲ್ಲ ಕಣ್ರಪ್ಪ ಬೆದ್ರ. ಅದು ಗೌರಿ ಹಬ್ಬದ 20 ವರ್ಷದಿಂದ ಅಳಿತಿದ್ದ ಹಳ್ಳ ಈಗ ನಿಮ್ಗೆ ಇಲ್ಲರಿ. ಅದು ಆ ತಾಯಿ ಬಾಬುಡಂಗಿರಿ, ಮುಳ್ಳಂಗಿರಿ, ದೇವರಂಬೆಟ್ಟ ಎಲ್ಲಿಂದ ಜೋಪದು ಅಕ್ಕಳಿ ತಲೆ ಮೇಲೆ ನೀರು ಪುಣ್ಯ ಬರುತ್ತೆ. ರೈಂಗ ನೀರು ಹಾಕೊಳ್ಳಿ, ಯಾವುದೇ ಕಾಯಿಲೆ ಬರಲ್ಲ, 100 ನೀರು ಕೆಸರು ಬರ್ತಲ್ಲ. ಇಲ್ಲಿ ಜನಗಳು ಮಾಡಿರೋದು ಈ ಕೆಟ್ಟ ಕೆಲಸ. ನಮ್ಮ ಸಂಸ್ಕೃತಿ ಏನಂದ್ರೆ ಎಲ್ಲಿ ಊಟ ಮಾಡ್ತೀವಿ ಅಲ್ಲಿ ಪೇಪರ್ ಎಸೆಯೋದು, ಎಲ್ಲಿ ಎತ್ತಪ್ಪ ನದಿ ಬಜ್ಜಿದ್ದು ಏನ್ ಕಲ್ತಿರೋದು ನಾವು. ನೀರು ಗಲೀಜಿಲ್ಲ, ಕುಡಿದು ಕಲ್ ಮೇಲೆ ನೀರು ಹಾಕಿ ಪುಣ್ಯ ಬರುತ್ತೆ. ದಯವಿಟ್ಟು ಹ್ಯಾಂಡಿಕ್ಯಾಪ್ ಪೇಷಂಟ್ ಒಳಗೆ ಜಾಗ ಬಿಡಿ ಕಲ್ ಮೇಲೆ. ಕಲ್ಗಳು ಈ ಮಾಯಿನ ತಪ್ಪ ನಮ್ದಲ್ಲ, ಮಾಯಿನ ತಪ್ಪ ತಗ್ಬಿಡ್ತಿದ್ ನಾವು. ಲೋಕಾಯುಕ್ತರು ಬಂದಿರೋ ಕಲ್ಲು ತೆಗಿಬಾರ್ದು, ತೆಗೆದ್ಬಿಡ್ತೀವಿ ಕಲ್ಲು. ಯಾಕಂದ್ರೆ ಬಂದ್ರ ಒಳಗಡೆ ಪೂಜಾರ ಕಲ್ಲು ಬಿಡಿಸ್ಕೊಂಡು ಅಂತ ಕರಿತಾರೆ. ನಾವು ಕಲ್ಲು ಬಿಡಿಸ್ಬೇಕಿಲ್ಲಿ. 8 ಪೂಜೆ ಎಲ್ಲ ಗಂಡು ಬಂದು ಬೇಡ್ಕೋಬೇಕು, ಗಂಡು ಹೆಂಡತಿ ಬೇಡಬೇಕು. ಮಕ್ಕಳು ಅಪ್ಪ ಅಮ್ಮ ಬರ್ಬೇಕು, ಅಪ್ಪ ಅಮ್ಮ ಮಕ್ಕಳು ಬರ್ಬೇಕು. ಇಲ್ಲಿ ಸಿಂಪಲ್ ಬಂದು ಕೇಳ್ತಾರ ಬ್ರತ್ತೆ ನನ್ನೇ ಎಕ್ಸ್ಕ್ಯೂಸ್ ಮೀ ಕಲ್ಲು ಬಿಡಿಸ್ಬನ್ನಿ ಅಂತ. ಮಸೇಜ್ ನಾವೇ ರಶ್ಯ ಸಾಯ್ತಾ ಇದೀವಿ. ಯಾಕಂದ್ರೆ ಹಸ್ಬೆಂಡ್ ಹುಷಾರಿಲ್ವಂತೆ. ನೀವು ಕುತ್ಕೊಳ್ಳಪ್ಪ, ನೀವು ಬೇಡ್ಕೊಳ್ರಿ, ನಿಮ್ ಪ್ರಾರ್ಥನೆ ನಿಮ್ಗೆ ಬೇಡ್ಕೊಳ್ಳಿ. ಇಲ್ಲೇ ಅಯ್ಯ ಕುಂಡ್ರಸೆ ಅವ್ರನ್ನ ಅಯ್ಯಾರ ಮೇಲೆ ಅಲ್ಲಿ ಸುಮ್ನೆ ಪತ್ರ ಅಂತ ಹೆಣ್ಮಕ್ಳು ಗಂಡ್ಮಕ್ಳು ಯಾರಲ್ಲಿ ಇದಾಳ್ರಿ ಮೇಲೆ ಬೈಕ ಬಿಟ್ಟು ಬರಲ್ಲ. ಮನೆ ಹೇಳಿಲ್ಲ ಅದಕ್ಕೆ ಬರೋದು ದೊಡ್ಡಪ್ಪ ಅಂತ ಹೇಳ್ಕೊಂಡ್ರವ. ಇಲ್ಲ ಏನು ಮಾಡಲ್ಲ.